ಹರೇ ರಾಮ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನಂತಶಕ್ತಿ ಸಂದೋಹಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸನೀಂ ಶಕ್ತಿಂ ಗಜರಾಜಂ ಉಪಾಸ್ಮಹೇ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುರಸುಂದರೀಂ ವಂದೇ. ವಿಶುದ್ಧೌತೆ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ ಸೇವೆ ದೇವೀಮಪಿ ಶಿವಸಮಾನೋ ವ್ಯವಸ್ಥಿತಾಂ. ಯಯೋಃ ಕಾಂತ್ಯಾ ಯಾಂತ್ಯಾ ಶಶಿಕಿರಣ ಸಾರೂಪ್ಯ ಸರಣೇಃ ವಿಧೂತಾಂತರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಈ ಕ್ಷೇತ್ರದಲ್ಲಿ ಮೊದಲಾಗ ಸನ್ನಿಧಿಯನ್ನು ಕೊಟ್ಟ ನಾಟ್ಯವಿನಾಯಕನಿಗೂ ಆತನ ಹಿಂದಿನಿಂದ ಈ ಕ್ಷೇತ್ರಕ್ಕೆ ಪಾದ ಬೆಳೆಸಿದ ರಾಜರಾಜೇಶ್ವರಿಗೂ, ಕೊನೆಯಲ್ಲಿ ಸದ್ಯ ನಿನ್ನೆ ಇಂದು ಈ ಸಮಯದಲ್ಲಿ ಇಲ್ಲಿ ತನ್ನ ಪಾವನ ಸಾನ್ನಿಧ್ಯವನ್ನು ಕೊಟ್ಟಿರತಕ್ಕಂಥ ಕಾಮೇಶ್ವರನಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸೋಣ. ಯಾಕೆಂದರೆ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ನಾವೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡಿದ್ದೇವೆ. ಯಾಕೆಂದರೆ ಅವರು ವೇದಿಕೆ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಯಾಕೆ ವೇದಿಕೆ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಅವರು ಎಲ್ಲ ಕಡೆಗೂ ಇದ್ದಾರೆ. ಅವರು ಈಗಾಗಲೇ ಬ್ರಹ್ಮಾನಂದರು ಹೇಳಿದ ಹಾಗೆ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲೆಡೆಗೆ ಇರುವರಾಗಿದ್ದರಿಂದ ಎಲ್ಲೋ ಒಂದು ಕಡೆ ಕೂತಿದ್ದಾರೆ ಅಂತ ಹೇಳುವಂಥ ವಿಷಯ ಏನಿಲ್ಲ. ಮತ್ತು ಅವರು ಕೂತಿರೋ ನೋಡುವ ಶಕ್ತಿ ನಿಮ್ಮ ಕಣ್ಣುಗಳಿಗೆ ಇಲ್ಲ. ಹಾಗಾಗಿ ನಾವ್ಯಾರು ಇಲ್ಲಿ ವೇದಿಕೆ ಮೇಲೆ ಕುಳಿತುಕೊಂಡಿದ್ದೇವೋ ಅವರ ಪರವಾಗಿ ಕೊಡ್ತಿರುವಂಥದ್ದು, ಅದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಆ ಶಿವ ಪರಿವಾರದ ಕಾರುಣ್ಯ, ಲಲಿತಾ ಪರಿವಾರದ ಕಾರುಣ್ಯ ಎಲ್ಲರ ಮೇಲೆ ಅನಂತ ಕಾಲ ಇರಲಿ, ಎಲ್ಲರನ್ನೂ ಅದು ತಂಪಾಗಿ ಬೆಳಕಾಗಿ ಇಡಲಿ ಎಂಬುದಾಗಿ ಮೊದಲಾಗಿ ಹಾರೈಸ್ತೇವೆ. ಈ ಕ್ಷೇತ್ರದ ವೈಶಿಷ್ಟ್ಯವೇ ಇದು. ಗಣಪತಿ ಎಂದರೆ ಲಲಿತೆಯ ಮಂದಹಾಸವಂತೆ. ಅದು ರಾಜರಾಜೇಶ್ವರಿ ಮೆಲುನಗುವನ್ನು ನಕ್ಕಾಗ ಮಂದಹಾಸವನ್ನು ಬೀರಿದಾಗ ಹುಟ್ಟಿ ಬಂದವನಂತೆ ಗಣಾಧೀಶ್ವರ ಗಣಪತಿ. ಹಾಗಾಗಿ ಇಲ್ಲಿ ಮೊದಲು ಲಲಿತೆಯ ಮಂದಹಾಸ ಬಂತು ಗಣಪತಿಯ ರೂಪದಲ್ಲಿ. ಆಮೇಲೆ ಆಕೆಯೇ ಬಂದಳು ರಾಜರಾಜೇಶ್ವರಿ. ಕಬ್ಬಿನ ಬಿಲ್ಲನ್ನು, ಹೂವಿನ ಬಾಣಗಳನ್ನು ಮತ್ತು ಪಾಶಾಂಕುಶಗಳನ್ನು ಹಿಡಿದು ಆಕೆಯೇ ಇಲ್ಲಿಗೆ ಬಂದಳು. ಅದರ ಬಳಿಕ ಆಕೆಗೂ ಆಶ್ರಯ ಕೊಟ್ಟಿರ್ತಕ್ಕಂಥ, ಆಕೆಗೆ ಅಧಿಷ್ಠಾನವಾಗಿರ್ತಕ್ಕಂಥ ಕಾಮೇಶ್ವರ ಇಲ್ಲಿಗೆ ಬಂದ. ಹೀಗೆ ಈ ಮೂರು ಮಹಾಶಕ್ತಿಗಳು ಇಲ್ಲಿಗೆ ಆಗಮಿಸಿದ್ದಾವೆ. ಅವರು ನಮ್ಮನ್ನು ಕಾಯಲಿ ಎಂಬುದಾಗಿ ಮೊಟ್ಟ ಮೊದಲು ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ಲಲಿತ ಬಂದ ಮೇಲೆ ಕಾಮೇಶ್ವರ ಬರಲೇಬೇಕು. ಒಂದು ಪಂಕ್ತಿಯನ್ನು ಬ್ರಹ್ಮಾನಂದರು ಈಗಾಗಲೇ ಉದಾಹರಣೆ ಕೊಟ್ಟರು. ಶಿವ ಕಾಮೇಶ್ವರಾಂಕಸ್ಥ, ಶಿವ ಸ್ವಾಧೀನ ವಲ್ಲಭ ಎನ್ನುವ ಒಂದು ಪಂಕ್ತಿಯನ್ನು ಅವರು ಉದಾಹರಣೆ ಕೊಟ್ಟರು. ತ್ರಿಶತಿಯನ್ನು ನೋಡಿ: ಕಕಾರಿಣಿ, ಕಾವ್ಯಲೋಲ, ಕಾಮೇಶ್ವರ ಮನೋಹರ. ಇದು ರಾಜರಾಜೇಶ್ವರಿ ವರ್ಣನೆ. ಕಾಮೇಶ್ವರ ಮನೋಹರ, ಕಾಮೇಶ್ವರ ಪ್ರಾಣನಾಡಿ, ಕಾಮೇಶೋತ್ಸಂಗ ವಾಸಿನಿ. ಅವಳ ವಾಸವೇ ಅಲ್ಲಿ, ಕಾಮೇಶ್ವರನ ಉತ್ಸಂಗ, ಅವನ ಮಡಿಲು, ಅಲ್ಲಿ ಆಕೆ ಶಾಶ್ವತವಾಗಿ ವಾಸ ಮಾಡ್ತಾಳೆ. ಹಾಗಾಗಿ ಕಾಮೇಶೋತ್ಸಂಗ ವಾಸಿನಿ, ಕಾಮೇಶ್ವರಾಲಿಂಗಿತಾಂಗಿ, ಕಾಮೇಶ್ವರ ಸುಖಪ್ರದ. ನಮಗೆ ನಿಮಗೆ ಏನು, ಕಾಮೇಶ್ವರನಿಗೆ ಸೌಖ್ಯವನ್ನು ಕೊಡುವವಳು ಅವಳು. ಕಾಮೇಶ್ವರ ಪ್ರಣಯಿನಿ, ಕಾಮೇಶ್ವರ ವಿಲಾಸಿನಿ, ಕಾಮೇಶ್ವರ ತಪಸ್ಸಿದ್ಧಿ. ಕಾಮೇಶ್ವರನ ತಪಸ್ಸಿನ ಫಲವಂತೆ, ಕಾಮೇಶ್ವರನ ತಪಸ್ಸಿದ್ಧಿ ಅಂತೆ ಆಕೆ. ಕಾಮೇಶ್ವರ ಮನಃಪ್ರಿಯ, ಕಾಮೇಶ್ವರ ಪ್ರಾಣನಾಥ, ಕಾಮೇಶ್ವರ ವಿಮೋಹಿನಿ. ಅವನು ವೈರಾಗ್ಯ ಮೂರ್ತಿ ಅವನು ಕಾಮೇಶ್ವರ.
ಇವಳು ಕಾಮೇಶ್ವರ ವಿಮೋಹಿನಿ ಅಂತ, ಅವನನ್ನು ಕೂಡ ಮೋಹಿಸುವವಳು ಶಂಭು ಮೋಹಿನಿ. ಕಾಮೇಶ್ವರ ಬ್ರಹ್ಮವಿದ್ಯಾ, ಬರೇ ಮೋಹ ಮಾತ್ರ ಅಲ್ಲ, ಇದು ಉಂಟು. ಕಾಮೇಶ್ವರ ಬ್ರಹ್ಮವಿದ್ಯಾ, ಕಾಮೇಶ್ವರ ಗೃಹೇಶ್ವರಿ, ಕಾಮೇಶ್ವರ ಹ್ಲಾದಕರಿ, ಕಾಮೇಶ್ವರ ಮಹೇಶ್ವರಿ, ಕಾಮೇಶ್ವರಿ ಕಾಮಕೋಟಿ ನಿಲಯ ಕಾಂಕ್ಷಿತಾರ್ಥದ. ಇದನ್ನು ಯಾಕೆ ನೆನಪಿಸ್ಕೊಂಡು ಅಂದರೆ, ಕಾಮೇಶ್ವರನನ್ನು ಬಿಟ್ಟು ಆಕೆ ಇಲ್ಲ, ಕಾಮೇಶ್ವರನನ್ನು ಕೂಡ ಆಕೆಯನ್ನು ಬಿಟ್ಟಿಲ್ಲ. ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು. ಶಿವನ ತಪಸ್ಸಿನ ಫಲ ಪಾರ್ವತಿ, ಪಾರ್ವತಿಯ ತಪಸ್ಸಿನ ಫಲ ಶಿವ. ಪಾರ್ವತಿ ಶಿವನಿಗೆ ಸಿಕ್ಕಿದ್ದು ಶಿವನ ತಪಸ್ಸಿನ ಫಲ, ಶಿವ ಪಾರ್ವತಿಗೂ ಸಿಕ್ಕಿದ್ದು ಪಾರ್ವತಿಯ ತಪಸ್ಸಿನ ಫಲ ಎನ್ನುವ ಹಾಗೆ ಅಂಥ ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರು ಎನ್ನುವಂಥ ಅವಿನಾಭಾವದ ಅದ್ವೈತದ ದಾಂಪತ್ಯ ಅದು. ಹಾಗಾಗಿ ಒಂದು ಬಂದ ಮೇಲೆ ಮತ್ತೊಂದು ಬರಲೇಬೇಕು. ಎರಡೂ ಇಲ್ಲಿಗೆ ಬಂದಿದೆ. ಎರಡಕ್ಕೂ ಮೊದಲಾಗಿ ಮಹಾಗಣಾಧೀಶ್ವರ ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿಗೆ ಅದು ಪೂರ್ಣ ಆದಂತೆ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಅಂಥ ಶಿವಪರಿವಾರದ ಸನ್ನಿಧಾನ ಇದು ಎಂಬುದಾಗಿ ಮೊದಲಾಗಿ ಅದರ ಹಿರಿಮೆಯನ್ನು ಗರಿಮೆಯನ್ನು ಭಾವಿಸ್ಕೊಳ್ಳೋಣ. ಮತ್ತು ಸ್ಫಟಿಕ ಲಿಂಗ ಇವತ್ತು ಸ್ಥಾಪನೆ ಆಗಿರುವಂಥದ್ದು ಎಷ್ಟು ದೊಡ್ಡದು ಅಂದರೆ ಒಂದಿಷ್ಟೇ ಇದೆ. ಪ್ರಾದೇಶ ಅಂತ ಹೇಳ್ತಾರೆ, ಇದಕ್ಕೆ ಪ್ರಾದೇಶ ಅಂತ ಹೆಸರು. ಹೆಬ್ಬೆರಳು ಮತ್ತು ತೋರ್ಬೆರಳಿನ ಮಧ್ಯದ ಅಳತೆ ಇದು, ಅಷ್ಟಿಲ್ಲ. ಆದರೆ ಮಹಿಮೆ ಅನಂತ, ಮಹಿಮೆ ಅಪಾರ. ಈಗಾಗಲೇ ಬ್ರಹ್ಮಾನಂದರು ಹೇಳಿದರು, ಅದು ತುದಿ ಬುಡ ಸಿಗಲಿಲ್ಲ ಅಂತ. ಯಾರಿಗೆ ಅಂದರೆ ಬ್ರಹ್ಮ ವಿಷ್ಣುಗಳಿಗೆ ಸಿಗಲಿಲ್ಲ, ಅದರ ಆದಿ ಅಂತ್ಯಗಳು ಎನ್ನುವಷ್ಟು ವಿಸ್ತಾರ ಇದೆ ಅದಕ್ಕೆ. ಆದರೆ ನಮ್ಮ ಕೈಗೆ ಎಟುಕುವ ಚಂದವನ್ನು ನೋಡಿ ಅಂತ, ನಾವು ಕೈಯಲ್ಲಿ ಹಿಡ್ಕೊಳ್ಬಹುದು ಅಂತ, ನೋಡಬಹುದು ನಾವು ಅಂತ. ಅಂದರೆ ಅಂಥದ್ದೊಂದು ಅನಂತವಾಗಿರುವಂಥ ಶಕ್ತಿ, ಅದ್ವಿತೀಯವಾದ ಅಪರಿಮೇಯವಾದ ಶಕ್ತಿ. ಅದರ ಕಾರುಣ್ಯ ಎಷ್ಟು ಅಂದರೆ ಸಾಮಾನ್ಯ ಭಕ್ತನ ಕಣ್ಣಿಗೆ ಕೈಗೆ ಸಿಗುವಂತೆ ಅದು ಪ್ರಕಟ ಆಗ್ತದೆ ಬಂತು ಅಂತ. ಹಾಗೆ ಆ ಸ್ಫಟಿಕ ಲಿಂಗವನ್ನು ಇಂದು ಅದಕ್ಕೆ ಒಂದು ಬ್ರಹ್ಮಕಲಶಾಭಿಷೇಕವನ್ನು ಇಂದು ನೆರವೇರಿಸಲಾಗಿದೆ, ಅದನ್ನು ನೆಲೆಗೊಳಿಸಲಾಗಿದೆ ಎಂದು. ಈ ಶಿವನಿಗೆ ಬೇರೆ ಬೇರೆ ರೀತಿಯ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಶಿವನ ಸಾನ್ನಿಧ್ಯದ ಹಿನ್ನೆಲೆಯಲ್ಲಿ. ಅದರ ಸ್ಫಟಿಕ ಲಿಂಗ ತುಂಬ ವಿಶೇಷ. ಯಾಕೆಂದರೆ ಅದು ಅವನ ಬಣ್ಣ ಅಂತ. ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ. ಶಿವನ ಬಣ್ಣ ಯಾವುದು? ಒಬ್ಬೊಬ್ಬರು ದೇವರಿಗೆ ಒಂದೊಂದು ಬಣ್ಣ ಇದೆಯಲ್ಲ. ಶಿವನ ಬಣ್ಣ ಯಾವುದು ಅಂದರೆ ಸ್ಫಟಿಕದ ಬಣ್ಣ, ಶುದ್ಧ ಸ್ಫಟಿಕದ ಬಣ್ಣ. ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಕೂಡ ವಿಶುದ್ಧವತೆ ಶುದ್ಧ ಸ್ಫಟಿಕ ವಿಷದಂ ವ್ಯೋಮಜನಕಂ ಶಿವಂ ಸೇವೆ ಪರಿಮಿಲಿತ ಪಾರ್ಶ್ವಂ ಪರಚಿತ ಎಂಬುದಾಗಿ ಹೇಳಿದ್ದಾರೆ. ವಿಶುದ್ಧಿ ಚಕ್ರ ನಮ್ಮ ಕಂಠದ ಸ್ಥಾನ. ಅಲ್ಲಿ ಆಕಾಶವನ್ನು ಸಂಭವಗೊಳಿಸ್ತಕ್ಕಂಥ, ಆಕಾಶವನ್ನು ಉತ್ಪತ್ತಿ ಮಾಡ್ತಕ್ಕಂಥ, ಆಕಾಶದಿಂದಲೇ ಮತ್ತೆಲ್ಲ ಬಂದಿದ್ದು. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪ್ರಪಂಚವೆಲ್ಲ, ಅಲ್ಲಿಂದ ಪ್ರಪಂಚವೆಲ್ಲ ಎಂಬುದಾಗಿ. ಈ ಸೃಷ್ಟಿಗೆಲ್ಲ ಆಕಾಶ ಮೂಲ. ಆಕಾಶಕ್ಕೆ ಮೂಲ ಅವನು ಎಲ್ಲಿದ್ದಾನೆ ಅಂದರೆ ಅವನು ವಿಶುದ್ಧಿ ಚಕ್ರದಲ್ಲಿದ್ದಾನೆ, ಕಂಠದ ಪ್ರದೇಶದಲ್ಲಿದ್ದಾನೆ. ಅವನು ಹೇಗಿದ್ದಾನೆ ಅಂದರೆ ಶುದ್ಧ ಸ್ಫಟಿಕ ವಿಷದಂ, ಶುದ್ಧ ಸ್ಫಟಿಕದಂತೆ ವಿಷದವಾದ ಬಣ್ಣ ಅವನದ್ದು. ಸ್ಫಟಿಕ ಮಣಿನಿಭಂ ನವಮಿ ಸದಾಶಿವಾಖ್ಯಂ. ಎಲ್ಲಿಂದೆಲ್ಲಿಗೆ ಹೋದರೂ ಶಿವನ ವರ್ಣನೆ ಮಾಡುವಾಗ ಸ್ಫಟಿಕವನ್ನು ನೆನಪು ಮಾಡ್ಕೊಳ್ತಾರೆ. ಕೊರಳು ಮಾತ್ರ ಕಪ್ಪು ಗೊರಳ ನೀಲಕಂಠ ಅವನು. ಅದು ಹೊರತುಪಡಿಸಿದರೆ ಪೂರ್ತಿ ಅವನು ಸ್ಫಟಿಕ ವರ್ಣ. ಕೊರಳು ಕೂಡ ಅದೇ, ಆದರೆ ನಮ್ಮ ಮೇಲಿನ ಕರುಣೆಯಿಂದ ಕಪ್ಪಾಗಿರುವಂಥದ್ದು. ಪ್ರಪಂಚವನ್ನು ಉಳಿಸಲಿಕ್ಕೆ ಹೊರಟಾಗ ಹಾಲಾಹಲ ವಿಷವನ್ನು ಉಂಡಾಗ ಅದು ಕಂಠದಲ್ಲಿ ನಿಂತಾಗ ಕಪ್ಪಾಗಿದ್ದದು. ಇಲ್ಲಿದ್ದರೆ ಅಲ್ಲಿ ಸ್ಫಟಿಕವಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ ಅಂತ. ಹಾಗಾಗಿ ಸ್ಫಟಿಕದ ಬಣ್ಣ ಅಂದರೆ ಏನು? ಸ್ಫಟಿಕ ಯಾವ ಬಣ್ಣ ಅಂದರೆ ಬಣ್ಣ ಇಲ್ಲ ಅಂತ. ಶಿವ ಯಾವ ಬಣ್ಣ ಅಂದರೆ ಬಣ್ಣ ಇಲ್ಲದಿರುವುದೇ ಅವನ ಬಣ್ಣ. ಲಿಂಗಾಕಾರ ಯಾಕೆ ಶಿವನಿಗೆ ಅಂದರೆ ತಾನು ನಿರಾಕಾರ ಎಂಬುದನ್ನು ತೋರಿಸಲಿಕ್ಕೆ ಲಿಂಗಾಕಾರ ಅವನು. ಯಾಕೆ ಕಣ್ಣು ಮುಖ ಇಲ್ಲ ಅಂತ ನಾವೇನು ಮಾಡ್ತೇವೆ ಅಂದರೆ ಲಿಂಗ ಸ್ಥಾಪನೆ ಮಾಡಿಸೋದು, ಆಮೇಲೆ ಒಂದು ಮುಖವಾಡ ಹಾಕಿಟ್ಟು ಅದನ್ನೇ ನೋಡೋದು ಯಾವಾಗಲೂ. ಅಂದರೆ ಮನುಷ್ಯನ ಸ್ವಭಾವ ಹೇಗಿರ್ತದೆ ಅಂದರೆ, ನಾನು ನಿರಾಕಾರ ಅಂತ ಶಿವ ಲಿಂಗವಾಗಿ ಪ್ರಕಟ ಆದರೆ ಅವನು ಮುಂದೆ ಒಂದು ದೊಡ್ಡ ಮೀಸೆಯ ಮುಖವಾಡ ಇಟ್ಟು ನಾವು ಸಂತೋಷ ಪಡ್ತೇವೆ ಅಂತ. ಹಾಗಾಗಿ ಅವನು ನಿರಾಕಾರ, ಅದಕ್ಕಾಗಿ ಲಿಂಗದ ಅರ್ಚನೆ ಮಾಡುವಂಥದ್ದು ಅಂತ. ಸ್ಫಟಿಕ ವರ್ಣ ಯಾಕೆ ಅಂದರೆ ಬಣ್ಣ ಇಲ್ಲ ಅಂತ.
ಸತ್ವಗುಣದ ಪರಮೋನ್ನತಿ ಇದು ಅಂತ. ಅತ್ಯಧಿಕ ಸತ್ವಗುಣ ಅವನಲ್ಲಿ ಇದ್ದಿದ್ದರಿಂದ ಅವನು ತಮೋಗುಣದ ಅಧಿದೇವತೆ ಹೋದಾದರೂ ತಮೋಗುಣವನ್ನು ನಿಯಮನಗೊಳಿಸೋನು ಹೋದಾದರೂ ಕೂಡ ಅವನಲ್ಲಿ ತಮೋಗುಣ ಇಲ್ಲ ಅಂತ. ಅದು ನೋಡಿ ವಿಶೇಷ ಅಂತ. ಅವನು ತಾಮಸನಲ್ಲ ಅಂತ ತಪ್ಪು ಕಲ್ಪನೆ ಇದೆ ಕೆಲವರಿಗೆ. ಶಿವ ತಾಮಸ ಅಂತೆಲ್ಲ ಹೇಳೋರುಂಟು. ಶಿವ ತಾಮಸ ಅಲ್ಲ, ಶಿವ ತಮೋಗುಣವನ್ನು ನಿಯಂತ್ರಣ ಮಾಡ್ತಾನೆ ಅಂತೆ. ಯಾರೋ ಒಬ್ಬ ಒಂದು ಕುದುರೆಯನ್ನು ಅಥವಾ ನಾಯಿಯನ್ನು ನಿಯಂತ್ರಣ ಮಾಡ್ತಾನೆ ಅಂದರೆ ಅವನು ಕುದುರೆ ನಾಯಿ ಅಂತ ಅರ್ಥ ಅಲ್ಲ, ಅದಕ್ಕೆ ಅವನು ನಿಯಂತ್ರಣ ಮಾಡ್ತಾನೆ ಅಂತ ಅಷ್ಟೇ ಅದಕ್ಕೆ ಅರ್ಥ ಇರುವಂಥದ್ದು. ಹಾಗಾಗಿ ತಮೋಗುಣವನ್ನು ಅಧಿಷ್ಠಿಸಿರ್ತಕ್ಕಂಥ, ತಮೋಗುಣವನ್ನು ನಿಯಂತ್ರಣ ಮಾಡ್ತಕ್ಕಂಥ ದೇವತೆ, ಆದರೆ ಅವನು ಮಾತ್ರ ಪರಮಸಾತ್ವಿಕ ಅಂತ ಅತ್ಯಧಿಕ ಸತ್ವಗುಣ ಉಳ್ಳಂಥ ಒಂದು ದೇವತೆ ಆಗಿದ್ದರಿಂದ ಆ ಸ್ಫಟಿಕದ ವರ್ಣ ನಿರ್ಮಲ ವರ್ಣ, ಪಾರದರ್ಶಕ ಅದಿರುವಂಥದ್ದು ಅಂತ. ಹಾಗಾಗಿ ನೀವು ಸ್ಫಟಿಕದಲ್ಲಿ ನೀವೇ ಕಾಣ್ತೀರಿ. ಸ್ಫಟಿಕದಲ್ಲಿ ಏನು ಕಾಣ್ತದೆ ಅಂದರೆ ತಿರುಗಿ ನಾವೇ ಕಾಣ್ತೇವೆ ಅಂತ. ಅಲ್ಲಿ ಏನಿದೆ ಅಂದರೆ ನಾವೇ ಅಲ್ಲಿದ್ದೇವೆ, ಅವನೇ ನಮ್ಮಲ್ಲಿದ್ದಾನೆ ಅಂಥದ್ದು ಆ ನಿರ್ಮಲತೆ ಅಂತ. ಅಲ್ಲಿ ಒಂದಿಷ್ಟು ಕೂಡ ಕಲ್ಮಶ ಇಲ್ಲ, ಅಲ್ಲಿ ಕಲ್ಮಶ ಅಲ್ಲಿ ಏನೂ ಇಲ್ಲ ಬೇರೆ ಅಂತ. ಬರೀ ಕಲ್ಮಶ ಮಾತ್ರ ಅಂತೇನು, ಯಾರು ಒಂದು ಚೂರು ಇದ್ರೂ ಕೂಡ ಕಲ್ಮಶ ಸೇರ್ಬೋದಲ್ಲಿ ಅಂತ ಏನೇನೂ ಇಲ್ಲ. ಅಂಥ ಒಂದು ಪರಮ ನಿರ್ಮಲತೆಯನ್ನು, ಪರಮ ಸಾತ್ವಿಕತೆಯನ್ನು ತೋರಿಸ್ತಕ್ಕಂಥ, ಆ ನಿರಾಕಾರ ನಿರ್ಗುಣತೆಯನ್ನು ತೋರಿಸ್ತಕ್ಕಂಥ ಸ್ಫಟಿಕದ ಲಿಂಗ. ಅದನ್ನು ಸ್ಥಾಪನೆ ಮಾಡುವಾಗ, ಇಡುವಾಗ ನಮಗೆ ಎಷ್ಟು ಒಂದು ಮನಸ್ಸಿಗೆ ಆನಂದ ಆಯಿತು ಅಂದರೆ ಎಷ್ಟು ನಿರ್ಮಲವಾಗಿದೆ ಅಂತ. ವಾಲ್ಮೀಕಿಗಳು ಹೇಳ್ತಾರಲ್ಲ, ತಮಸಾ ನದಿಯನ್ನು ಅವರು ವರ್ಣನೆ ಮಾಡುವಾಗ ಸನ್ಮನುಷ್ಯ ಮನೋಯಥ ಅಂತ ವರ್ಣನೆ ಮಾಡ್ತಾರೆ ಅವರು. ಅಂದರೆ ಒಳ್ಳೆ ಮನುಷ್ಯನ ಮನಸ್ಸಿದ್ದಂತೆ ಇದೆ ಅಂತ. ತಮಸಾ ನದಿ ನೀರು ಸ್ವಚ್ಛವಾಗಿದೆ ಅಂದರೆ ಹೇಗಿದೆ ಅಂದರೆ ಒಳ್ಳೆಯವರ ಮನಸ್ಸಿದ್ದಂತೆ. ಒಳ್ಳೆಯವರ ಮನಸ್ಸು ಹಾಗಿರಬೇಕು ಅಂತ, ಅಥವಾ ಹಾಗೆ ಯಾರ ಮನಸ್ಸು ಇರ್ತದೋ ಅವರು ಒಳ್ಳೆಯವರು. ಯಾರ ಮನಸ್ಸು ತುಂಬ ನಿರ್ಮಲವೋ, ಅಲ್ಲಿ ಬಗ್ಗಡೆ ಇಲ್ವೋ, ಕಲ್ಮಶ ಇಲ್ವೋ, ರಾಗದ್ವೇಷಗಳಿಲ್ವೋ, ಅವರು ತಾನೇ ಒಳ್ಳೆಯವರು ಅಂದರೆ ಅಂತ. ನಮಗೊಂದು 4 ರೂಪಾಯಿ ಕೊಟ್ಟರೆ ಅವರು ಒಳ್ಳೆಯವರು ಅಂತ ಅರ್ಥ ಅಲ್ಲ. ಅವರಲ್ಲಿ ಕಲ್ಮಶ ಇರಬಾರದು ಅಂತ, ನಿಷ್ಕಲ್ಮಶರಾಗಿರಬೇಕು, ಶಿವನಂತೆ ಇರಬೇಕು, ಸ್ಫಟಿಕದಂತೆ ಇರಬೇಕು ಅಂತ. ಹಾಗಾಗಿ ಅಂಥ ಭಾವವನ್ನು ತಂದು ಕೊಡ್ತಕ್ಕಂಥ ಆ ಸ್ಫಟಿಕ ಲಿಂಗವನ್ನು ಸ್ಥಾಪನೆ ಮಾಡಿದಾಗ ಅದೇನೋ ಒಂದು ಅತೀವವಾಗಿರ್ತಕ್ಕಂಥ ಸಂತೋಷ, ಆನಂದ. ಹಾಗಾಗಿ ಯಾರು ಇಲ್ಲಿ ಬಂದು ಆ ಕಾಮೇಶ್ವರನ ದರ್ಶನ ಮಾಡ್ತಾರೋ ಅವರೆಲ್ಲರ ಹೃದಯ ಸ್ಫಟಿಕವೇ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ. ಅದಕ್ಕಿಂತ ದೊಡ್ಡ ವರ ಬೇರೆ ಇಲ್ಲ. ನಾವು ದೇವರಲ್ಲಿ ಕೇಳಿಕೊಳ್ಳಬಹುದಾದ ಅತಿ ದೊಡ್ಡ ವರ ಯಾವುದು ಅಂದರೆ ಪರಿಶುದ್ಧವಾದ ಮನಸ್ಸು ಅಂತ. ಕಗ್ಗದ 2 ಉದಾಹರಣೆಯನ್ನು ಬ್ರಹ್ಮಾನಂದರು ಈಗಾಗಲೇ 2 ಅಲ್ಲ 2ಕ್ಕಿಂತ ಹೆಚ್ಚು ಉದಾಹರಣೆಯನ್ನು ಕೊಟ್ಬಿಟ್ಟಿದ್ದಾರೆ. ಅದನ್ನು ನೆನ್ಪಡ್ಕೊಳ್ಳೋದಾದರೆ ಕಗ್ಗವೇ ಈ ಮಾತನ್ನು ಹೇಳ್ತಕ್ಕಂಥದ್ದು, ಪರಿಶುದ್ಧ ಮನವೇ ವರ ಅಂತ. ಶುದ್ಧವಾದ ಮನಸ್ಸೇ ವರ ಅಂತ. ಶುದ್ಧ ಹಿ ಬುದ್ಧಿ ಕಿಲ ಕಾಮಧೇನು. ಯಾಕೆಂದರೆ ಅದು ಎಲ್ಲಿ ಬಂತೋ, ಶುದ್ಧ ಮನಸ್ಸು ಎಲ್ಲಿ ಬಂತೋ ಅಲ್ಲಿ ಎಲ್ಲವೂ ಕೂಡ ಬಂದುಬಿಡ್ತದೆ, ಯಾವುದೂ ಬಾಕಿ ಆಗೋದಿಲ್ಲ ಅಂತ. ಹಾಗಾಗಿ ಅಂಥ ಶುದ್ಧ ಮನಸ್ಸನ್ನು ಅಲ್ಲಿ ನಾವು ಕೇಳಿಕೊಳ್ಳುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಹೀಗೆ ಇಲ್ಲಿ ನಾಟ್ಯ ವಿನಾಯಕ ಬಂದಿದ್ದಾನೆ, ರಾಜರಾಜೇಶ್ವರಿ ಬಂದಿದ್ದಾಳೆ, ಈಗ ಕಾಮೇಶ್ವರ ಬಂದಿದ್ದಾನೆ, ಗುರುಗಳು ಬಂದಿದ್ದಾರೆ ಅಂದರೆ ಗುರುಭವನ ಆಗಿದೆ ಇಲ್ಲಿ ಅಂತ ಆ ದೃಷ್ಟಿಯಿಂದ ಹೇಳ್ತಾ ಇರುವಂಥದ್ದು. ಗುರುಗಳು ಬಂದು ಹೋಗೋದು ಬೇರೆ, ಗುರುಭವನ ಆಗೋದು ಅರ್ಥ ಏನು ಇಲ್ಲ, ಇದ್ದಾರೆ ಅಂತ ಅರ್ಥ. ಅದಕ್ಕೆ ಗುರುಭವನ ಇಲ್ಲದೆ ಇದ್ದರೆ ಗುರುಗಳು ಬರ್ತಾರೆ ಹೋಗ್ತಾರೆ ಅಂದರೆ ಅದು ಬಂದು ಹೋಗುವ ಸಾನ್ನಿಧ್ಯ ಅಂತ ಅನ್ಸ್ಕೊಳ್ತದೆ. ಆದರೆ ಇದು ಹಾಗಲ್ಲ ಅಂತ. ಭವನ ಬಂದಾಗ ಒಂದು ಶಾಶ್ವತವಾದ ನೆಲೆ ಅಲ್ಲಿ ಗುರುವಿಗೆ ಇದೆ ಅಂತಾದರೆ ಅಲ್ಲಿಗೆ 3 ಸಾನ್ನಿಧ್ಯ ಅಂತ ಹೇಳಬಾರದು, ನಾವು ಇದನ್ನು 4 ಸಾನ್ನಿಧ್ಯ ಅಂತ. ಗುರು ಸಹಿತವಾಗಿ ಇಲ್ಲಿ ರಾಜರಾಜೇಶ್ವರಿ, ಕಾಮೇಶ್ವರ ಮತ್ತು ಗಣಪತಿಗಳು, ನಾಟ್ಯ ವಿನಾಯಕರು ಇದ್ದಾರೆ ಎಂಬುದಾಗಿ ನಾವು ಹೇಳಬೇಕು. ವಿಶೇಷ ಏನಂದರೆ ಇದು ಹೇಗೆ ಆಯಿತು ಎಂಬುದು ವಿಶೇಷ ಅಂತ. ಒಂದು ವ್ಯಕ್ತಿ ಒಂದು ಸಂಸ್ಥೆ ಆಗೋದು ಯಾವಾಗ, ಒಂದು ಮನುಷ್ಯ ಒಂದು ಸಂಸ್ಥೆ ಆಗ್ತಾನೆ ಯಾವಾಗ ಅಂದರೆ ಅಷ್ಟು ಗಟ್ಟಿಯಾದ ಸಂಕಲ್ಪ ಇದ್ದಾಗ. ನಮ್ಮ ವಿನಾಯಕನ ವೈಶಿಷ್ಟ್ಯ ಏನಂದರೆ ಆ ಗಟ್ಟಿಯಾದ ಸಂಕಲ್ಪ ಅಂತ. ಒಂದು ಮಾಡಬೇಕು ಅಂತ ತಲೆಯಲ್ಲಿ ಬಂದರೆ ಅದು ಆಗುವವರೆಗೆ ಬಿಡೋದಿಲ್ಲ ಅಂತ, ನಿರಂತರ ಪ್ರಯತ್ನ ಅಂತ. ಅಲ್ಲಿ ಹೆಚ್ಚು ತರ್ಕಕ್ಕೂ ಯುಕ್ತಿಗೂ ಅವಕಾಶ ಇಲ್ಲ. ಅಂದರೆ ಈಗ ಎಷ್ಟೋ ಜನ ಒಂದು ಆಲೋಚನೆ ಬಂದುಬಿಟ್ರೆ ಮಾಡಿಬಿಡೋದಿಲ್ಲ ಅಂತ, ಆಗ್ತದೋ ಇಲ್ಲೋ ನೋಡ್ತಾರೆ ಅಂತ, ನಮ್ಮಿಂದ ಸಾಧ್ಯವೋ ಇಲ್ಲವೋ, ಏನೇನು ತೊಂದರೆ ತಾಪತ್ರಗಳು ಏನಿದೆ ಅದಕ್ಕೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಇದು ಆ ರೀತಿಯ ಜನವೇ ಅಲ್ಲ ಇದು. ಅಂದರೆ ಒಂದು ಆಲೋಚನೆ ಬಂದ ಮೇಲೆ ಅದು ಸಾಧ್ಯವೋ, ಹೇಗೆ ಸಾಧ್ಯ, ಅದು ಏನು ಶ್ರಮ, ಅದಕ್ಕೆ ಏನು ಬೇಕಾಗ್ಬೋದು, ಅದೆಲ್ಲ ಇಲ್ಲ ಅಂತ. ಮನಸ್ಸಿನಲ್ಲಿ ಬಂತು ಅಂದ್ರೆ ಆಗಬೇಕು ಅದು ಅಂತ, ಆಯಿತು ಅಂತ ಹೊರಟಿದ್ದೆ ಅದಕ್ಕೆ ಅಂತ. ಈಗ ಅವನ ಗುರುಪೀಠು ಸ್ವಲ್ಪ ಅದೇ ರೀತಿಯ ಸ್ವಭಾವದ್ದೇ ಆಗಿದ್ದರಿಂದ ಅದು ಹೊಂದಾಣಿಕೆ ಬರ್ತದೆ, ಒಂಚೂರು ಹೆಚ್ಚಿಗೆ ಅಂದರೆ ಹೋಲಿಕೆ ಬರ್ತದೆ ಅಲ್ಲಿ ಅಂತ ಹಾಗೆ ಅಂದ್ಕೊಳ್ತೇವೆ ನಾವು ಕೂಡ ಹಾಗೆ. ನಮಗೊಂದು ಮಾಡಬೇಕು ಅಂತ ಅನಿಸಿದರೆ ಲೆಕ್ಕಾಚಾರಕ್ಕೆಲ್ಲ ಹೋಗೋದಿಲ್ಲ ಅಂತ, ಮಾಡೋಣ ಅದನ್ನು ಅಂತ ಹೊರಡುವಂಥದ್ದೇ ಅಂತ. ಅದು ಆಗುವಂಥದ್ದು ದೈವಚಿತ್ತ
ದೈವ ಕೃಪೆ ಆಮೇಲೆ ಅಂತ. ಹಾಗಾಗಿ ಅಂಥದ್ದೊಂದು ದೃಢವಾದ ಸಂಕಲ್ಪ ಅಂತ. ನಮ್ಮ ಉಪಾಧ್ಯಾಯರು ನಮಗಿದನ್ನು ನಮ್ಮ ಅಧ್ಯಯನ ಸಮಯದಲ್ಲಿ ಹೇಳ್ಕೊಡ್ತಾ ಇದ್ರು, ರಾಮಭದ್ರಾಚಾರ್ಯ ಹೇಳ್ಕೊಡ್ತಾ ಇದ್ರು ಅದನ್ನು. ಹೇಗೆಂದರೆ ಇಚ್ಛೆ ಇದೆಯಲ್ಲ ಎಲ್ಲರಿಗೂ ಬರುತ್ತದೆ. ಆಸೆ ಇಲ್ಲದೇ ಇರೋರು ಯಾರು ಪ್ರಪಂಚದಲ್ಲಿ? ಎಲ್ಲರೂ ಆಸೆಯನ್ನು ಹೊಂದಿದರೆ ಒಂದಲ್ಲ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ. ಅದು ಆಸೆ ತುಂಬ ಬಲಿಷ್ಠವಾಗಿದ್ದರೆ ಅದಕ್ಕೆ ಸಂಕಲ್ಪ ಅಂತ ಹೆಸರು ಅಂತ. ಯಾವ ಆಸೆ ಅತ್ಯಂತ ಪ್ರಬಲವಾಗಿರ್ತದೋ, ಈಗ ಆಸೆ ಸುಮ್ಮನೆ ಆಸೆ ಬಂದರೆ ಆಗದೆ ಇದ್ದರೆ ಸುಮ್ಮನೆ ಆಗ್ತಾನೆ ಅಷ್ಟೇ ಅವನು ಅಂತ, ಮತ್ತೇನು ಮಾಡೋಕ್ಕೆ ಹೋಗೋದು ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಹಾಗಲ್ಲ ಅಂತ, ಬಿಡೋದಿಲ್ಲ ಅಂತ. ಯಾವಾಗ ಅಂದರೆ ಆಸೆ ಅಷ್ಟು ಬಲವತ್ತರವಾಗಿದ್ದಾಗ ಅವನು ನಿಲ್ಲಿಸೋದಿಲ್ಲ ಅಂತ, ಅದ್ರ ಹಿಂದೆ ಹೋಗ್ತಾನೆ ಅಂತ. ಅದಕ್ಕೆ ಸಂಕಲ್ಪ ಅಂತ ಹೆಸರು ಬರ್ತದೆ ಆಗ ಅಂತ. ಆ ಸಂಕಲ್ಪ ಬಹಳ ಗಟ್ಟಿಯಾಗಿದ್ದರೆ, ಬಹಳ ದೃಢವಾಗಿದ್ದರೆ ಅದಕ್ಕೆ ಸಾಧನೆ ಅಂತ ಹೆಸರು ಬರ್ತದೆ. ಸಾಧನೆ ತುಂಬ ಬಲವಾಗಿದ್ದರೆ, ತುಂಬ ಗಟ್ಟಿಯಾಗಿದ್ದರೆ ಅದು ಸಿದ್ಧಿಯಾಗಿ ಪರಿವರ್ತನೆ ಆಗ್ತದೆ, ಕಾರ್ಯ ಆಗ್ತದೆ ಅಲ್ಲಿ ಅಂತ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ, ಅಧ್ಯಾತ್ಮದ ಸಾಮ್ರಾಜ್ಯದಲ್ಲಿ ಮಾತ್ರ ಅಲ್ಲ, ಲೌಕಿಕವಾಗಿ ತೆಗೆದುಕೊಂಡ್ರು ಕೂಡ ಅಂತ ಒಂದು ಆಸೆ ಹುಟ್ಟಿದರೆ ಸಾಲದು ಅಂತ, ಅದು ಗಟ್ಟಿಯಾಗಿರಬೇಕು ಅಂತ. ಆ ಗಟ್ಟಿಯಾದ ಆಸೆ ಸಂಕಲ್ಪ ಅಂತ ಅಂದ್ಕೊಡ್ತದಲ್ಲ, ಸಂಕಲ್ಪ ಮತ್ತೂ ಬಲವತ್ತರವಾದಾಗ ಆಗ ಅವನು ಸಾಧನೆ ಮಾಡ್ತಾನೆ. ಅದಕ್ಕಾಗಿ ಅಹರ್ನಿಶಿ ಪ್ರಯತ್ನ ಮಾಡ್ತಾನೆ. ವಿಘ್ನ ಬಂದು ನಿಲ್ಲಿಸದೆ ಮುಂದುವರಿತಕ್ಕಂಥ ಬಲವಾದ ಸಾಧನೆ ಇದೆಯಲ್ಲ, ಅದು ಸಿದ್ಧಿಯಲ್ಲೇ ಮುಕ್ತಾಯ ಆಗ್ತದೆ ಅಂತ. ಕೊನೆಯವರೆಗೂ ಪ್ರಯತ್ನ ಅಂತ ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಕೊನೆಯವರೆಗೂ ಪ್ರಯತ್ನ ಅಂದರೆ ಏನು? ಒಂದು ಕೊನೆ ಅಂದರೆ ಗೊನೆ, ಬಾಳೆ ಗೊನೆ ಅಂತ ಹೇಳ್ತಾರಲ್ಲ ಹಾಗೆ, ಫಲ ಅಲ್ಲಿವರೆಗೂ ಪ್ರಯತ್ನ, ಫಲ ಬರುವವರೆಗೂ ಪ್ರಯತ್ನ ಅಂತ. ಅದು ಒಂದು ವೇಳೆ ನಾನು ಯೋಗದಲ್ಲಿ ಇಲ್ಲದೇ ಇದ್ದರೆ, ನಾನು ಹಣೆ ಬರದಲ್ಲಿ ಇಲ್ಲದೇ ಇದ್ದರೆ ನನ್ನ ಕೊನೆಯವರೆಗೂ ಪ್ರಯತ್ನ ಅಂತ ಹಾಗಿರಬೇಕು ಅಂತ. ಹಾಗಿದ್ದರೆ ಆ ಪ್ರಯತ್ನಗಳು ಫಲ ಕೊಡ್ತೇವೆ. ಒಂದು ಕೊನೆ ಬರುವವರೆಗೆ, ಅಂದರೆ ಫಲ ಬರುವವರೆಗೆ, ಕೊನೆಯವರೆಗೆ ಅಂತ. ಇಲ್ಲ ಅಂದರೆ ನನ್ನ ಕೊನೆಯವರೆಗೆ ನಾನು ಬಿಡೋದಿಲ್ಲ, ಮಾಡ್ತೇನೆ ಅಂತ ಹೊರಡಬೇಕು ಅಂತ. ಆ ರೀತಿಯ ಒಂದು ಪ್ರಯತ್ನ ಇರತಕ್ಕಂಥ ವ್ಯಕ್ತಿತ್ವ ಆಗಿದ್ದರಿಂದ ಈ ಕೆಲಸಗಳೆಲ್ಲ ಆಗ್ತಾ ಇರುವಂಥದ್ದು. ಇಲ್ಲದಿದ್ದರೆ ನೀವು ಲೆಕ್ಕಾಚಾರದ ಮೇಲೆ ಅಥವಾ ತರ್ಕ ಯುಕ್ತಿಗಳ ಮೇಲೆ ಹೊರಟ್ರೆ ಈ ಯಾವ ಕೆಲಸವೂ ಕೂಡ ಇಲ್ಲಿ ಆಗ್ತಿರಲಿಲ್ಲ ಎಂಬುದಾಗಿ ನಾವು ದೃಢವಾಗಿ ಹೇಳ್ತೇವೆ. ಒಂದು ಬಗೆಯ ಹುಚ್ಚು ಬೇಕಾಗ್ತದೆ. ಕಾರ್ಯಗಳಾಗಬೇಕು ಅಂದರೆ ಹುಚ್ಚು ಹಿಡಿಯಬೇಕು ನಮಗದ್ರದ್ದು ಅಂತ. ಆ ಹುಚ್ಚು ಹಿಡಿದಾಗ ಲೆಕ್ಕಾಚಾರ ಮತ್ತೊಂದು ಯಾವುದೂ ಮನಸ್ಸಿಗೆ ಬರೋದಿಲ್ಲ. ಆಗಬೇಕು ಅಷ್ಟೇ, ಬೇರೆ ಯೋಚನೆ ಇಲ್ಲ ಅಂತ. ಹಾಗಾಗಿ ಹುಚ್ಚು ಎಲ್ಲರಿಗೂ ಇದ್ದೇ ಇದೆ. ಯಾವ ಹುಚ್ಚು ಇಲ್ಲದವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಒಂದು ಒಳ್ಳೆ ಹುಚ್ಚು ಇಂಥದ್ದು ಹಿಡಿದ್ರೆ, ಒಂದು ದೇವಸ್ಥಾನ ಕಟ್ತೇನೆ ನಾನು, ಒಂದು ಗುರುಕುಲ ಕಟ್ತೇನೆ ನಾನು, ಇಂಥದ್ದು ಏನಾದ್ರು ಒಂದು ಹುಚ್ಚು ಹಿಡಿದ್ರೆ ಅವರಿಗೂ ಒಳ್ಳೆಯದಾಗ್ತದೆ ಮತ್ತು ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ, ಪ್ರಪಂಚಕ್ಕೂ ಕೂಡ ಒಳ್ಳೆಯದಾಗ್ತದೆ. ಏನೋ ವಿನಾಯಕನ ಕೃಪೆ ಆಯಿತು, ನಮ್ಮ ಕಲಾವಿದ ವಿನಾಯಕನಿಗೆ ನಾಟ್ಯ ವಿನಾಯಕನ ಕೃಪೆ ಆಯಿತು, ಒಂದು ಹುಚ್ಚು ಹಿಡಿಯಿತು ಅಂತ, ಇಂಥದ್ದೊಂದು ಧರ್ಮ ಕಾರ್ಯ ಮಾಡ್ತಾನೆ ಎನ್ನುವಂಥ ಹುಚ್ಚು ಹಿಡಿಯಿತು ಅಂತ. ಆ ಹುಚ್ಚು ಹಿಡಿಯೋದ್ರ ಫಲವಾಗಿ ಇಷ್ಟು ಕಾರ್ಯಗಳು ಇಲ್ಲಿ ನೆರವೇರಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಅದು ಸಂಕಲ್ಪ ಶಕ್ತಿ, ಬೇರೆ ಏನೂ ಅಲ್ಲ, ಅದು ಸಂಕಲ್ಪ ಶಕ್ತಿ. ಅದು ಶಂಕರಾಚಾರ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಯಾವ ಕಾಲ ಆಯಿತು? ಸಹಸ್ರಾರು ವರ್ಷಗಳು ಅಂತ. ಈಗಲೂ ಮಠ ಊರ್ಜಿತವಾಗಿ ಹೇಗಿದೆ? ಇಷ್ಟು ಕಾರ್ಯಗಳು ಇವತ್ತು ಕೂಡ ನಡೀತಾ ಇದೆಯಲ್ಲ, ಹೇಗೆ ನಡೀತಾ ಇದೆ ಅಂದರೆ ಆ ಸಂಕಲ್ಪ ಶಕ್ತಿ ಇದು. ಅವರು ಸ್ಥಾಪನೆ ಮಾಡಿದಾಗ ಅವರ ಸಂಕಲ್ಪ ಎಷ್ಟು ಬಲವತ್ತರವಾಗಿತ್ತು ಅಂದರೆ ಸಹಸ್ರ ವರ್ಷಗಳು ಕಳೆದ ಮೇಲೆ ಕೂಡ ಕೆಲಸ ಮಾಡ್ತಾ ಇದೆ. ಈಗಲೂ ಕೂಡ ಅದು ಕೆಲಸ ಮಾಡ್ತಾ ಇದೆ, ಇವತ್ತು ಕೆಲಸ ಮಾಡ್ತಾ ಇದೆ, ಇನ್ನೂ ಸಹಸ್ರ ವರ್ಷಗಳು ಕಳೆದರೂ ಕೂಡ ಕೆಲಸ ಮಾಡ್ತಾ ಇದೆ. ಅದೇನು ಅಂದರೆ ಅದು ಬೇರೆ ಏನೂ ಮಾಡಿದ್ದಲ್ಲ, ಅದು ಅವರೊಂದು ಬಲವಾದ ಸಂಕಲ್ಪವನ್ನು ಮಾಡಿದರು ಶಂಕರಾಚಾರ್ಯರ ಸಂಕಲ್ಪ ಆಗಿದ್ದರಿಂದ ಆ ರೀತಿಯಲ್ಲಿ ಅದು ನಡೀತು ಮತ್ತು ನಡೀತಾ ಇದೆ, ಇವತ್ತು ಕೂಡ ಅದು ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಸಂಕಲ್ಪ ಶಕ್ತಿಯಿಂದ ವ್ಯಕ್ತಿ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಾನೆ, ಸಂಸ್ಥೆಯಾಗಿ ಅವರು ಹೊರಹೊಮ್ಮುತ್ತಾನೆ. ಈಗ ವಿನಾಯಕ ಹೆಗಡೆ ಕಲಗದ್ದೆ ಅನ್ನೋದು ವ್ಯಕ್ತಿ ಅಲ್ಲ, ಈಗ ಅದೊಂದು ಸಂಸ್ಥೆ, ಅದೀಗ ಅದೊಂದು ಧರ್ಮಕ್ಷೇತ್ರ ಅದಿವತ್ತು ಅಂತ. ಹಾಗೆ ಅದು ಪರಿವರ್ತನೆ ಆಗಿದ್ದನ್ನು ನಾವು ಉಲ್ಲೇಖ ಮಾಡ್ತೇವೆ. ಹಾಗಾಗಿ ಮತ್ತೆ ಗುರುಪೀಠ ಯಾಕೆ ಇಲ್ಲಿಗೆ ಬರಬೇಕಾಯಿತು ಅಂದರೆ ಅಂಥದ್ದೊಂದು ಪ್ರಬಲ ಪ್ರಯತ್ನವನ್ನು, ಸಾತ್ವಿಕವಾಗಿರ್ತಕ್ಕಂಥ ಪ್ರಬಲ ಪ್ರಯತ್ನವನ್ನು ಆಶೀರ್ವದಿಸಬೇಕಾಗ್ತದೆ, ಅದನ್ನು ಹರಿಸ್ಬೇಕಾಗ್ತದೆ. ಒಬ್ಬ ಶಿಷ್ಯ ಅಂಥದ್ದೊಂದು ಒಂದು ಒಂದು ಬಲವಾದ ಪ್ರಯತ್ನ ಮಾಡುವಾಗ, ಹುಚ್ಚು ಹಿಡಿದು ಕೆಲಸ ಮಾಡುವಾಗ, ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಒಳ್ಳೆಯದಾಗಲಿ ಅಂತ ಬಂದು ಹರಿಸ್ಬೇಕಾಗ್ತದೆ, ಶಕ್ತಿ ತುಂಬ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಮತ್ತೆ ಇಲ್ಲಿ ನಮ್ಮ ಆಗಮನಗಳು ಎಂಬುದಾಗಿ ನಾವು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಹಾಗಾಗಿ ಆ ಸಂಕಲ್ಪದ ಫಲವಾಗಿ ಮೊದಲು ಮಗ ಬಂದ, ಮಗನ ಹಿಂದೆ ತಾಯಿ ಬಂದಳು, ತಾಯಿ ಹಿಂದೆ ತಂದೆ ಬಂದ ಅಂತ. ಹಾಗೆ ಮೂವರು ಕೂಡ ಇಲ್ಲಿಗೆ ಗುರುಗಳು ಬಂದರು, ಜೊತೆಯಲ್ಲಿ ಗುರುಗಳು ಮತ್ತೆ ಇಲ್ಲಿಗೆ ಬರುವಂತೆ ಮತ್ತು ಒಂದು ಗುರುಭವನವೇ ಇಲ್ಲಿ ಆಗುವಂತೆ ಆಯಿತು. ಆಗಿದ್ದು ಮಾತ್ರ ಅಲ್ಲ, 21ನೇ ದಿನದಲ್ಲಿ
ಈ ಕಾಮೇಶ್ವರ ದೇವಸ್ಥಾನ ಅದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಭೂಮಿ ಪೂಜೆಯಾಗಿ 21ನೇ ದಿನದಲ್ಲಿ ದೇವಸ್ಥಾನ ಆಗಿರುವಂಥದ್ದು. ಯಾರಾದರೂ ಹೇಳಿದ್ರು ನಂಬೋದಿಲ್ಲ ಇದನ್ನು ಅಂತ. ಇದನ್ನು ಸುಮ್ಮನೆ ಮುಖಸ್ತುತಿ ಅಂತ ಭಾವಿಸ್ತಾರೆ ಅಂತ. ಸಾಧ್ಯವೇ ಇಲ್ಲ ಅಂತ. ಕೇವಲ 21 ದಿನದಲ್ಲಿ ಒಂದು ಕಾಮೇಶ್ವರ ದೇವಸ್ಥಾನದ ನಿರ್ಮಾಣ ಆಗಿ ಪ್ರತಿಷ್ಠೆ ಆಯಿತು ಅಂತ. ನಿಮಗೆ ಇದಕ್ಕೆ ಸಮಾಧಾನ ಆಗಲಿಲ್ಲ ಅಂತಾದರೆ ಮುಂದಿನದು ಮತ್ತು ಸ್ವಾರಸ್ಯವಾಗಿದೆ. 15 ದಿನದಲ್ಲಿ ಗುರುಭವನ ನಿರ್ಮಾಣ ಆಯಿತು ಅಂತ. 21 ಈಗ ಶಿವಭಕ್ತಿ ಹೆಚ್ಚೋ ಗುರುಭಕ್ತಿ ಹೆಚ್ಚೋ ನೀವೇ ಲೆಕ್ಕ ಹಾಕಿ. ವಿನಾಯಕನ ಶಿವಭಕ್ತಿ ಹೆಚ್ಚೋ ಗುರುಭಕ್ತಿ ಹೆಚ್ಚೋ ಅಂತ. 15ನೇ ದಿನದಲ್ಲಿ ಗುರುಭವನ ಇಲ್ಲಿ ನಿರ್ಮಾಣ ಆಯಿತು. 5-6 ಸಾವಿರ ಕಲ್ಲುಗಳು ಅದು ಹೇಗೆ ಅದನ್ನು ಕಟ್ಟಿದರೋ ಅದನ್ನು 5800 ಕಲ್ಲುಗಳನ್ನು ಎರಡು ಸೇರಿ ಅದು ಹೇಗೆ ಅದನ್ನು ಕಟ್ಟಿದರೋ, ಅದು ಯಾವ ಕೈಗಳು ಕಟ್ಟಿದ್ವೋ, ಆ ಕೈಯಲ್ಲಿ ಏನು ಶಕ್ತಿ ಸಂಚಾರ ಆಯಿತೋ, ಅದರಿಂದ ಯಾವ ಒಂದು ದಿವ್ಯ ಸಂಕಲ್ಪ ಇತ್ತೋ ಅದು ಕೆಲಸ ಮಾಡ್ತಾಯಿತ್ತು, ಯಾವ ಆಶೀರ್ವಾದ ಕೆಲಸ ಮಾಡ್ತಾಯಿತ್ತೋ ಅದು ಭಗವಂತನೇ ಬಲ್ಲ. ಆದರೆ 15 ದಿನದಲ್ಲಿ ಗುರುಭವನ ಆಗಿದೆ. ಅದೇನೋ ಕಾಗದದ ಮನೆ ಅಲ್ಲ. ನಾವಲ್ಲಿ ನಿಂತು ಪೂಜೆ ಮಾಡಿ ಅನುಷ್ಠಾನ ಮಾಡಿ ಪೂಜೆ ಮಾಡ್ಕೊಂಡು ಈಗ ಭಿಕ್ಷೆ ಪೂರೈಸಿ ಇಲ್ಲಿ ಹೊರಗೆ ಬಂದಿರುವಂಥದ್ದು ಇಷ್ಟು ಆಗಿದೆ. ಅಲ್ಲಿಯೇ ಅದೇ ಗುರುಭವನದಲ್ಲಿ ಆಗಿದೆ ಅಂದರೆ ಇದು ಯಾವ ಒಂದು ಚಮತ್ಕಾರಕ್ಕೂ ಪವಾಡಕ್ಕೂ ಕೂಡ ಕಡಿಮೆ ಅಲ್ಲ. ಈ ಪವಾಡಗಳು ಸಾಧ್ಯ ಯಾವಾಗ ಅಂದರೆ ಅಂತಹ ದೃಢವಾದ ಇಚ್ಛೆ, ಅದು ಸಂಕಲ್ಪ, ಅದು ಸಾಧನೆ, ಅದು ಸಿದ್ಧಿಯಾಗಿ ಮುಂದುವರಿತಕ್ಕಂಥ ಹೆಜ್ಜೆಗಳಿದೆಯಲ್ಲ, ಅಲ್ಲಿ ಪವಾಡಗಳು ಘಟಿಸುವಂಥದ್ದು ಎಂಬುದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ಹಾಗೆ ಆ ಹವನ ಕೂಡ ಹಾಗೆ ಅಂತ. ಹಿಂದಿನ ಹವನಗಳ ಬಗ್ಗೆ ಈಗಾಗಲೇ ಉಲ್ಲೇಖಗಳು ಬಂದಿದೆ. ವರ್ಷಗಟ್ಟಲೆ ನಡೆದಿದೆ ಆ ಹವನಗಳು. ಇದು 8 ತಿಂಗಳು ನಡೆದಿರ್ತಕ್ಕಂಥದ್ದು ಈ ಹವನ, ಮೋದಕ ಹವನ. ಪ್ರತಿನಿತ್ಯವೂ ಕೂಡ ಅಗ್ನಿ ಆರದಂತೆ 8 ತಿಂಗಳು ನಿರಂತರವಾಗಿ ಮೋದಕದ ಆಹುತಿಗಳು ಇಲ್ಲಿ ಸಮರ್ಪಣೆಯಾಗಿ ಇವತ್ತು ಅದರ ಒಂದು ಪೂರ್ಣಾಹುತಿ ನೆರವೇರಿರುವಂಥದ್ದು. ಇದನ್ನೆಲ್ಲ ಸತ್ರ ಅಂತ ಕರೆಯೋದು ಇಂಥದ್ದನ್ನು ಅಂತ. ಬಹುದಿನ ಸಾಧ್ಯ, ಬಹುಧನ ಸಾಧ್ಯ, ಬಹುಜನ ಸಾಧ್ಯ, ಬಹುದ್ರವ್ಯ ಸಾಧ್ಯ, ಬಹು ಸಾಧನ ಸಾಧ್ಯ. ಇದು ಮಾತ್ರವಲ್ಲ, ಬಹುಶ್ರಮ, ಬಹ್ವಾಯಾಸ ಸಾಧ್ಯ. ಇಷ್ಟೂ ಸೇರಬೇಕಾಗ್ತದೆ. ಒಂದು ಸತ್ರ ಅಂತ ಅನ್ಸ್ಕೊಳ್ಬೇಕಾದ್ರೆ ಅದು ಯಾರೋ ಒಬ್ಬ ಯಜಮಾನ ಅಲ್ಲ, ಅದಕ್ಕೆ ಅವನೇ ಋತ್ವಿಕ್ ಅಂತಲ್ಲ ಅದಕ್ಕೆ ಅಂತ. ಅದು ಬದಲಾಗ್ಬೋದು. ಅದು ಆದರೆ ಯಜ್ಞ ಮುಂದುವರಿತದೆ ಅಂತ, ಕಾರ್ಯ ಮುಂದುವರಿತದೆ ಅಂತ. ಸತ್ರ ಅಂತ ಅನ್ಸ್ಕೊಳ್ಳೋದು ಆವಾಗ ಆ ಸಮಯದಲ್ಲಿ ಅದು ಅಂಥದ್ದು ಅಂತ ಹೆಚ್ಚು ಕಡಿಮೆ ಅಂಥದ್ದು ಅಂತ. ಯಾಕೆಂದರೆ ಇಷ್ಟು ಆಗಬೇಕಲ್ಲ ಅಂತ. ಬಹುದಿನ ಸಾಧ್ಯ, ಬಹುಧನ ಸಾಧ್ಯ, ಬಹುಜನ ಸಾಧ್ಯ, ಬಹು ಸಾಧನ ಸಾಧ್ಯ, ಬಹುಶ್ರಮ ಸಾಧ್ಯ. ಇಷ್ಟು ಆಗಬೇಕಲ್ಲ ಅಂತ. ಹಾಗಾಗಿ ಈ ಪ್ರಯತ್ನವನ್ನು ಮೆಚ್ಚಲೇಬೇಕು. ಇಂಥದ್ದೊಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ, ಇದನ್ನು ಮನಸ್ಪೂರ್ವಕ ಹೇಳುವಂಥದ್ದು, ಮೆಚ್ಚಲೇಬೇಕು ಅಂತ. ಹಾಗಾಗಿ ಇಂತಹದೊಂದು ಛಲ, ಇಂತಹದೊಂದು ತೀರದ ಒಂದು 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 ಸಂಕಲ್ಪ ಇದ್ದರೆ ಯಾವ ಕಾರ್ಯವೂ ಕೂಡ ಸಾಧ್ಯ ಅನ್ನೋದನ್ನು ಈ ಸಮಯದಲ್ಲಿ ಭಾವಿಸ್ತೇವೆ. ಹಾಗಾಗಿ ಕಲಗದ್ದೆಯಲ್ಲಿ ಅದು ಸಾಕಾರಗೊಂಡಿತು. ನಮ್ಮ ಆರ್.ಎಂ. ಹೆಗಡೆ ಬಾಡಸರ ಹೇಳಿದ ಹಾಗೆ ಕಾಡು ನಾಡಾಯಿತು ಅಂತ. ಅದು ಸುಮ್ಮನೆ ನಾಡು ಅಂತಲ್ಲ, ಧರ್ಮದ ನಾಡಾಯಿತು ಅಂತ, ಧರ್ಮಕ್ಷೇತ್ರ ಆಯಿತು ಅಂತ ಅವರು ಮತ್ತೆ ಮತ್ತೆ ಬಾಡಸರ ನೆನಪು ಮಾಡಿಕೊಂಡ್ರು. ಆಗ ನಾವು ಕೂಡ ಅದನ್ನು ಹೇಳ್ತೇವೆ. ಹಾಗಾಗಿ ಇದು ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಕಲಗದ್ದೆ ವಿನಾಯಕ ಹೆಗಡೆಯವರನ್ನ ಮನಸಾರೆ ಅಭಿನಂದಿಸ್ತೇವೆ ಮತ್ತು ಆಶೀರ್ವದಿಸ್ತೇವೆ. ಆದರೆ ಅವರನ್ನೇ ನಿಜವಾಗಿ ಸನ್ಮಾನ ಮಾಡಬೇಕಾಗಿತ್ತು, ಅವರಿಗೆ ಪ್ರಶಸ್ತಿ ಕೊಡಬೇಕಾಗಿತ್ತು. ಅವರು 2 ಪ್ರಶಸ್ತಿಗಳನ್ನು ಇವತ್ತು ಕೊಡಮಾಡಿದ್ದಾರೆ. ಒಂದು ನಮ್ಮ ಹೊರಟ್ಟಿಯವರಿಗೆ ರಾಜಮಾನ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರು ರಾಜಮಾನ್ಯರಾಗಿದ್ದಾರೆ. ಅವರು ಕುಳಿತ ಪೀಠ ಹೇಗಿದೆ ಅಂದರೆ ಹೊರಟ್ಟಿಯವರು ರಾಜರು ಅಂದರೆ ಯಾರು, ಈ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅವರೇ ಮಾನ್ಯ ಮಾಡಬೇಕು ಅಂತ ಪೀಠ ಅದು. ಸಭಾಪತಿ ಪೀಠ ಅಂದರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೇಲಿರ್ತಕ್ಕಂಥದ್ದು ಅಂತ. ಅಂಥ ಪೀಠದಲ್ಲಿ ಕೂತಿದ್ದಾರೆ ಅವರು ಅಂತ. ಅವರು ಮುಖ್ಯಮಂತ್ರಿಗಳು ಕೆಳಗಡೆ ಕೂತಿರ್ತಾರೆ, ಸಭಾನಾಯಕರು, ಸಭಾಪತಿಗಳು ಮೇಲೆ ಕೂತಿರ್ತಾರೆ ಅಂಥದ್ದು ಅಂತ. ಅವರು ತುಂಬ ಅರ್ಹತೆ ಇದೆ ಅವರಿಗೆ. ಸಭಾಪತಿಯಾಗಿ ಕೂತ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಗ್ಯತೆ ಇರತಕ್ಕಂಥ ವ್ಯಕ್ತಿತ್ವ ಹೊರಟ್ಟಿಯವರು, ಏನೂ ಸಂಶಯ ಇಲ್ಲ ಅದರಲ್ಲೇನು. ಅವರು ಹೇಳಿದಾಗೆ ನಮ್ಮದು ಅವ್ರದ್ದು ಹಳೆಯ ಬಾಂಧವ್ಯ ಮತ್ತು ಗೋವು ತಂದ ಬಾಂಧವ್ಯ, ನಮ್ಮ ಗೋವಿನ ಕೊಡುಕೊಳ್ಳುವಿಕೆ ನಮ್ಮ ಮತ್ತು ಅವರ ಮಧ್ಯೆ ಏರ್ಪಟ್ಟಿದೆ. ನಮ್ಮಿಂದ ಗೋವುಗಳನ್ನ ಅವರು ತಗೊಂಡಿದ್ದಾರೆ, ತುಂಬ ಪ್ರೀತಿಯಿಂದ ತಗೊಂಡಿದ್ದಾರೆ. ಅವರು ಮಠಕ್ಕೆ ಬಂದು ಗೋಶಾಲೆಗೆ ಹೋಗಿ ನನಗೆ ಈ ಗೋವು ಬೇಕು, ಈ ಗೋವು ಬೇಕು, ಇದೇ ಬೇಕು. ಕೆಲವು ಸಾರಿ ಗೋಶಾಲೆಗೂ ಮತ್ತು ನಮಗೂ ತಾಕಲಾಟ ಆಗ್ತಾಯಿತ್ತು ಅಂತ. ಹೊರಟ್ಟಿಯವರು ಗೋವು ಆರಿಸಿ ಇದೇ ಬೇಕು ನನಗೆ ಅಂತ ಹೇಳೋದು. ಅವ್ರು ಈ ಗೋವು ನಾವು ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳೋದು ಗೋಶಾಲೆಗಳಲ್ಲಿ. ಕೊನೆಗೆ ಏನು ನಾವು ಇಬ್ಬರ ಮಧ್ಯದಲ್ಲಿ ನಾವು ಅಂತ. ಆಮೇಲೆ ನಾವು ಇವ್ರ ಪಕ್ಷವನ್ನೇ ಹಿಡಿದಿರುವಂಥದ್ದು, ಹೊರಟ್ಟಿಯವ್ರ ಪಕ್ಷವನ್ನೇ, ಅವ್ರಿಗೆ ಬೇಕಾದ್ದನ್ನು ಅವರಿಗೆ ನಾವು ಕೊಟ್ಟಿರುವಂಥದ್ದು ಹಿಂದೆ. ಆದರೆ ನಮಗೆ ತುಂಬ ಸಂತೋಷ ಆಗಿದ್ದು ಯಾವಾಗ ಅಂದರೆ ಹೋಗಿ ಅಲ್ಲಿ ನೋಡಿದಾಗ, ಅವರ ಗೋಶಾಲೆಗೆ ಹೋಗಿ ನೋಡಿದಾಗ ತುಂಬ ಸಂತೋಷ ಆಗುವಂಥದ್ದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಅವರು
ಆ ಗೋವುಗಳನ್ನು ಸಾಕಿದ್ದಾರೆ ಅಂತ. ಅವರ ಬಿಡುವಿಲ್ಲದ ಕಾರ್ಯವೈಖರಿಯ ಮಧ್ಯದಲ್ಲಿ ಅವರು ಸಮಯ ಕೊಟ್ಟು, ಅಲ್ಲಿಗೆ ತುಂಬ ಸಮಯ ಕೊಟ್ಟು, ತುಂಬ ಪ್ರೀತಿ ಮಾಡಿಕೊಂಡು ಆ ಗೋವುಗಳ ಮೇಲೆ ಅತೀವವಾದ ಪ್ರೀತಿಯನ್ನು ಚೆಲ್ಲಿ ಅವರು ಆ ಗೋವುಗಳನ್ನು ಸಾಕಿದ್ದಾರೆ. ಹಾಗಾಗಿ ಅದಕ್ಕೆ ಅವರನ್ನು ಎಷ್ಟು ಅಭಿನಂದಿಸಿದ್ರು ಕೂಡ ಕಡಿಮೆ ಎಂಬುದಾಗಿ ನಾವು ಭಾವಿಸ್ತೇವೆ. ಅವರ ರಾಜಕಾರಣಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಅಂದರೆ ಸ್ವಲಾಭಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥದ್ದಲ್ಲ. ಎಷ್ಟೋ ಬಾರಿ ಲಾಭಕ್ಕೋಸ್ಕರವಾಗಿ ಇಂಥದ್ದನ್ನೆಲ್ಲ ಮಾಡುವಂಥವ್ರು ಇರ್ತಾರೆ. ಇದು ಅದಲ್ಲ. ಇದು ಅವರ ಅದಮ್ಯವಾದ ಪ್ರೀತಿ, ಗೋವುಗಳ ಬಗ್ಗೆ ಇರತಕ್ಕಂಥ ಸಹಜವಾದ ಪ್ರೀತಿಯಿಂದ ಅವರು ಇದನ್ನು ಮಾಡಿರ್ತಕ್ಕಂಥದ್ದು. ಅವರ ಪ್ರೀತಿಯು ಕೂಡ ಅಂಥದ್ದೇ. ಹಾಗಾಗಿ ಅವರಿಗೆ ಇವತ್ತು ಆ ಒಂದು ಆಶೀರ್ವಾದವನ್ನು ಕೊಟ್ಟು ನಾವು ಕೂಡ ತುಂಬ ಸಂತೋಷಪಟ್ಟವು. ಅವರು ದೊಡ್ಡ ಮಾತುಗಳನ್ನು ಆಡಿದರು. ಅವರಿಗೆ ಎಷ್ಟು ಪ್ರಶಸ್ತಿ ಸಂದಿದೆಯೋ, ಎಷ್ಟು ಸನ್ಮಾನಗಳಾಗಿದೆಯೋ, ಆದರೆ ಈ ಸನ್ಮಾನದ ಹಿರಿಮೆಯನ್ನು ಅವರು ಎತ್ತಿ ಹೇಳಿದ್ದಾರೆ. ಮೈಮರೆತು ನಾನು ಈ ಕ್ಷೇತ್ರಕ್ಕೆ ಬಂದು ರಾಷ್ಟ್ರಪತಿ ಕೊಟ್ಟ ಪ್ರಶಸ್ತಿಗಿಂತ ಹೆಚ್ಚು ಎಂಬುದಾಗಿ ಅವರು ಇಲ್ಲಿ ಹೇಳುವಾಗ ಮನಸ್ಸು ತುಂಬಿ ಬಂದಿದೆ. ಅವರಿಗೆ ಆಶೀರ್ವಾದಗಳು. ನಿಮಗೆ ಆಯಸ್ಸು, ಆರೋಗ್ಯ, ಶಕ್ತಿಯನ್ನು ಭಗವಂತ ಕೊಡಬೇಕು. ನೀವು ಜನಸೇವೆಯನ್ನು ಭಾಳ ಕಾಲ ಮತ್ತು ಗೋವುಗಳ ಸೇವೆಯನ್ನು ಇನ್ನೂ ಭಾಳ ಕಾಲ ಮಾಡುವಂತೆ ಆಗಬೇಕು. ನಾವು ಅನೇಕ ವರ್ಷ ನೋಡ್ತಾ ಇದ್ದೇವೆ, ನಿಮ್ಮಲ್ಲೇನು ವ್ಯತ್ಯಾಸವೇ ಕಾಣ್ತಾ ಇಲ್ಲ. ಈ ವಯಸ್ಸಾಗಿದ್ದಕ್ಕೊಂದು ಕುರು ಇರಬೇಕಲ್ಲ, ಆಗ್ತಾ ಇದೆ ಅಂತ, ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಹೀಗೆ ಇದ್ದು ಬಿಡಿ. ಆಯುರ್ವೇದದಲ್ಲಿ ವಯಸ್ಥಾಪನೆ ಅಂತ ಒಂದು ಪ್ರಯೋಗ ಇದೆ. ಅಂದರೆ ಎಷ್ಟು ವಯಸ್ಸಾಗಿದೆಯೋ ಅಲ್ಲಿಗೆ ನಿಂತು ಬಿಡೋದು, ಮತ್ತೆ ಹೆಚ್ಚು ವಯಸ್ಸಾಗೋದೇ ಇಲ್ಲ ಅಂತ. ಜೀವನ ಮಾಡ್ತಾರೆ ಮುಂದುವರು ಎಷ್ಟೋ ಕಾಲ, ಆದರೆ ಮುಪ್ಪು ಬರೋದಿಲ್ಲ, ಮುಂದೆ ವಯಸ್ಸಾಗೋದೇ ಇಲ್ಲ ಅಂತ. ಅಂಥದ್ದೇನೋ ಒಂದಿದೆ ನಿಮಗೆ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಹಾಗೇ ಇದ್ದೀರಿ ನೀವು. ಗೋವು ಮಾಡಿದ ಆಶೀರ್ವಾದ ನಿಮಗೆ ಎಂಬುದಾಗಿ ನಾವು ಭಾವಿಸ್ತೇವೆ. ಅವರಿಗೆ ತುಂಬ ಆಶೀರ್ವಾದಗಳು. ಹಾಗೆ ನಮ್ಮ ಬಾಳಿಸರ ಆರಂ ಹೆಗಡೆಯವರು, ಅವ್ರ ಬಗ್ಗೆ ನಮಗೆ ಅವ್ರು ನೋಡಿದಾಗೆಲ್ಲ ಅನಿಸೋದು ಏನಂದರೆ, ಒಂದು ಶಬ್ದ ಮನಸ್ಸಿಗೆ ಬರೋದು ಪದೇ ಪದೇ, ಸಜ್ಜನ ಅಂತ. ತುಂಬ ಸಜ್ಜನ ಅಂತ. ಒಳ್ಳೆತನ ಅಂದರೆ ಎಷ್ಟು ಅಂದರೆ, ಈ ತುಂಬ ಒಳ್ಳೆತನ ಎಲ್ಲ ರಾಜಕಾರಣಕ್ಕೆ ಒಳ್ಳೆಯದಲ್ಲ ಅಂತ. ತೀರಾ ಒಳ್ಳೆಯವರಾದರೆ ರಾಜಕಾರಣದಲ್ಲಿ ಭಾಳ ಮೇಲಕ್ಕೆ ಹೋಗೋಕೆ ಆಗೋದಿಲ್ಲ, ಮುಂದಕ್ಕೆ ಹೋಗೋಕೆ ಆಗೋದಿಲ್ಲ. ಭಾರಿ ಒಂದು ಗೋವಿನಂಥ ಇವರು ನಮ್ಮ ಹೊರಟಿರೋ ಗೋವನ್ನು ಸಾಕಿದರೆ ಇದು ಗೋವೆ ಹೆಚ್ಚು ಕಡಿಮೆ ಇದು ಅಂಥದ್ದು ಅಂಥ ಆರಂ ಹೆಗಡೆ ಬಾಳೆಸರ ಸಹಕಾರ ಕ್ಷೇತ್ರದಲ್ಲಿ ಅವ್ರು ಹೇಳಿದ್ರಲ್ಲ, ಇಷ್ಟು ವರ್ಷವೂ ₹1 ಕೂಡ ನಾನು ಲಾಭ ತಗೊಳ್ದೆ, ನಾನು ಇದ್ದೇನೆ ಇಲ್ಲಿ ಅಂತ. ಅದೇ ನಾನು ಮಾಡಿದ ಸಾಧನೆ ಅಂತ. ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಯಾವುದೂ ಇಲ್ಲ. ಇನ್ನೂ ದೊಡ್ಡ ಸಾಧನೆ ಬೇರೆ ಯಾವುದೂ ಇಲ್ಲ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದುಕೊಂಡು ಅದರ ಲಾಭವನ್ನು ತಗೊಳ್ಳಿಲ್ಲ, ಭಾಳ ವರ್ಷ ಅಲ್ಲಿದ್ದು ಕೂಡ, ಅಂದರೆ ತುಂಬ ಮನಸ್ಸು ಏಮ ಬೇಕು, ತುಂಬ ಶುದ್ಧ ಮನಸ್ಸು, ಸ್ಫಟಿಕದಂಥ ಮನಸ್ಸು ಬೇಕಾಗ್ತದೆ ಅದಕ್ಕೆ ಅಂತ. ಹಾಗಾಗಿ ನಿಮ್ಮನ್ನು ಅಭಿನಂದಿಸ್ತೇವೆ ಆರಂ ಹೆಗಡೆಯವರೇ. ಆಶೀರ್ವಾದ ನಿಮಗೆ. ದೇವರು ನಿಮ್ಮಂಥವ್ರನ್ನು ಭಾಳ ಕಾಲ ಬಾಳಿಸಬೇಕು. ಹಾಗೆ ನಿಮ್ಮಂಥವ್ರ ಕೈಯಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಪ್ರಾಪ್ತ ಆದಾಗ ಸಮಾಜಕ್ಕೆ ಅದು ಹಿತ ಆಗ್ತದೆ, ಒಳ್ಳೆಯದಾಗ್ತದೆ. ಅವರಿಗೂ ಕೂಡ ಆಶೀರ್ವಾದಗಳು. ಅದೇ ರೀತಿಯ ಇನ್ನೊಂದು ಸಾತ್ವಿಕ ವ್ಯಕ್ತಿತ್ವ ನಮ್ಮ ಭೀಮಣ್ಣ ನಾಯಕರು. ಅವರು ನಮ್ಮ ವಿನಾಯಕನಿಗೆ ಭೀಮ ಬಲ. ಭೀಮಣ್ಣ ಅಂದರೆ ನಿಂತುಬಿಟ್ಟಿದ್ದಾರೆ ವಿನಾಯಕನ ಜೊತೆಯಲ್ಲಿ. ಹಾಗಾಗಿ ಆ ಧೈರ್ಯ, ನಮ್ಮ ನಾಟ್ಯ ವಿನಾಯಕ ಎಷ್ಟು ಬೇಕಾದ್ರೂ ನಾಟ್ಯ ಮಾಡ್ಬೋದು ಅಂತ. ರಂಗಸ್ಥಳ ಗಟ್ಟಿ ಇದ್ದರೆ ಎಷ್ಟು ಬೇಕಾದ್ರೂ ನಾಟ್ಯ ಮಾಡ್ಬೋದು. ಹಾಗಾಗಿ ಈ ಭೀಮಣ್ಣ ರಂಗಸ್ಥಳ ಆಗಿ ಗಟ್ಟಿಯಾಗಿ ನಿಂತು ಈ ನಾಟ್ಯ ವಿನಾಯಕನನ್ನು ಆಡಿಸಲಿ ಎಂಬುದಾಗಿ ನಾವು ಆಶಿಸುವಂಥದ್ದು. ಹಾಗೆ ಭೀಮಣ್ಣ ನಾಯಕರಿಗೂ ತುಂಬ ಆಶೀರ್ವಾದಗಳು. ನಿಮ್ಮ ಸೌಜನ್ಯ, ವಿನಯ, ಸರಳತೆ ತುಂಬ ಮೆಚ್ಚುವಂಥದ್ದು. ತುಂಬ ಆಶೀರ್ವಾದಗಳು ನಿಮಗೆ. ತುಂಬ ದೇವರ ಶಕ್ತಿಯನ್ನು ಮತ್ತು ಭವ್ಯ ಭವಿಷ್ಯತ್ತನ್ನು ಕೊಡಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡ್ತೇವೆ. ಹಾಗೆ ಇನ್ನೊಬ್ಬರು, ಅವರನ್ನು ನಾವು ನಮ್ಮಲ್ಲಿಯೇ ನೋಡಿದ್ದು, ಬ್ರಹ್ಮಾನಂದರನ್ನು. ಅವರು ನಮ್ಮ ಗುರುಕುಲಕ್ಕೆ ಬಂದಿದ್ದರು. ಆದರೆ ನಾವು ಗುರುಕುಲದಲ್ಲಿರಲಿಲ್ಲ, ನಾವು ಅನಿವಾರ್ಯ ಕಾರಣಗಳಿಂದ ನಾವು ದೂರದಲ್ಲಿದ್ದು. ಹಾಗಾಗಿ ಅವರು ಅಶೋಕಿಯಲ್ಲಿ ನಮ್ಮ ಗುರುಕುಲದಲ್ಲಿದ್ದಾಗ ನಾವು ದೂರದಿಂದ ಅಂತರ್ಜಾಲದ ಮೂಲಕವಾಗಿ ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಅಂಥ ಚೈತನ್ಯ ರಾಜಾರಾಮ ಕ್ಷೇತ್ರದ, ಶಿರಳಗಿಯ ಚೈತನ್ಯ ರಾಜಾರಾಮ ಕ್ಷೇತ್ರದ ಬ್ರಹ್ಮಾನಂದ ಭಾರತಿಗಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಬ್ರಹ್ಮಾನಂದ ಎನ್ನುವಂಥದ್ದು ಸುಲಭದಲ್ಲಿ ಕೈಗೆ ಸಿಕ್ಕುವಂಥದ್ದಲ್ಲ. 3 ಸಾರಿ ಹೋದರೂ ಸಿಗಲಿಲ್ಲ ಅಂತ ನಮ್ಮ ವಿನಾಯಕ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತೇವೆ. 3 ಸಾರಿಯಿಂದ ಶ್ರವಣ, ಮನನ, ನಿಧಿಧ್ಯಾಸನ, ಈ ಮೂರನ್ನು ಮಾಡಿದರೂ ಕೂಡ ಇನ್ನು ಆ ಕಡೆ 4ನೇ ಹೆಜ್ಜೆಯಲ್ಲಿ ಸಿಗುವಂಥದ್ದು ಯಾವುದು? ಬ್ರಹ್ಮಾನಂದ ಎನ್ನುವಂಥದ್ದು. ಅಲ್ಲಿಂದ ಮುಂದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನಗಳ ನಂತರಕ್ಕೆ ಅದು ಒದಗಿ ಬರುವಂಥದ್ದು. ಹಾಗಾಗಿ ಅಲ್ಲಿ ಸಿಗದಿರೋರು ಇಲ್ಲೇ ಸಿಕ್ಕಿದ್ರು ನೋಡಿ. ಈ ಬ್ರಹ್ಮಾನಂದವನ್ನು ನೀವು ಹೊರಗೆಲ್ಲೂ ಹುಡುಕೋಕ್ಕಾಗೋದಿಲ್ಲ ಅಂತ. ಅದು ಕೊನೆಗೆ ಎಲ್ಲಿ ಸಿಗ್ತದೆ ಅಂದರೆ ನಮ್ಮಲ್ಲೇ ಸಿಗ್ತದಂತೆ ಬ್ರಹ್ಮಾನಂದ ಅಂತ. ಕೊನೆಗೆ ಅವರು ಇಲ್ಲೇ ಸಿಕ್ಕಿದ್ರು, ಕಲಗದ್ದೆಯಲ್ಲೇ ಸಿಕ್ಕಿದ್ರು, ನಿನ್ನಲ್ಲೇ ಸಿಕ್ಕಿದ್ರು ಕೊನೆಗೆ. ಹಾಗಾಗಿ ಅವ್ರ ಮಾತುಗಳನ್ನು ಕೂಡ ನಾವು ತುಂಬ ಆಸ್ವಾದನೆ ಮಾಡಿದ್ವು. ಆ ಮಾತಿನಲ್ಲಿ
ಅವರ ಅಧ್ಯಯನ ವ್ಯಕ್ತ ಆಗ್ತಾಯಿತ್ತು. ಅವರು ಎಷ್ಟು ಚೆನ್ನಾಗಿ ಗ್ರಂಥಾಧ್ಯಯನ ಮಾಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ವ್ಯಕ್ತ ಆಗ್ತಾಯಿತ್ತು. ಮತ್ತು ಅವರ ವಿಚಾರ ಸ್ಫೂರ್ತಿ ಅದು ಕೂಡ ತುಂಬ ಚೆನ್ನಾಗಿ ವ್ಯಕ್ತ ಆಗ್ತಾಯಿತ್ತು. ನಾವು ಆಸ್ವಾದನೆ ಮಾಡ್ತಾಯಿದ್ವು ಅವರ ಮಾತುಗಳನ್ನು, ತುಂಬ ಸಂತೋಷಪಟ್ವು. ಹಾಗಾಗಿ ಅಂಥವರು ಬರಬೇಕು, ಕ್ಷೇತ್ರಕ್ಕೆ ಬರ್ತಾ ಇರಬೇಕು ಯಾವಾಗಲೂ. ಯಾಕೆಂದರೆ ಅಂಥವರು ಬಂದು ಹೋಗಿ ಮಾಡಿದ್ರಿಂದ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ, ಚೈತನ್ಯ ಕ್ಷೇತ್ರದವರು ಬಂದು ಕ್ಷೇತ್ರದ ಚೈತನ್ಯ ವೃದ್ಧಿ ಆಗ್ತದೆ. ವಾಕ್ಯ ಇನ್ನೊಂದು ಸತಿ ಹೇಳೋದಾದರೆ, ಚೈತನ್ಯ ಕ್ಷೇತ್ರದವರು, ಚೈತನ್ಯ ರಾಜಾರಾಮ ಕ್ಷೇತ್ರ, ಚೈತನ್ಯ ಕ್ಷೇತ್ರದವರು ಬಂದರೆ ಕ್ಷೇತ್ರದ ಚೈತನ್ಯ ವೃದ್ಧಿ ಆಗ್ತದೆ ಅಂತ. ಕಲಗದ್ದೆ ಕ್ಷೇತ್ರದ ಚೈತನ್ಯ ವೃದ್ಧಿ ಆಗ್ತದೆ. ಹಾಗೆ ಅವರು ಇಲ್ಲಿ ಆಗಾಗ ಬರ್ತಾ ಇರಲಿ, ನಮ್ಮಲ್ಲಿಗೂ ಬರಲಿ, ನಾವಿದ್ದಾಗ ಒಮ್ಮೆ ಬನ್ನಿ ಎಂಬುದಾಗಿ ಈ ಸಮಯದಲ್ಲಿ ಅವರನ್ನ ತುಂಬ ಪ್ರೀತಿಯಿಂದ ಆಮಂತ್ರಣ ಮಾಡ್ತೇವೆ. ಸ್ವತಃ ಅವರು ಕೂಡ ತುಂಬ ವಿನಯ ಸಂಪನ್ನರು, ತುಂಬ ಸೌಜನ್ಯ ಸಂಪನ್ನರು, ವಿನಯ ಸಂಪನ್ನರು. ತುಂಬಿದ ಕೊಡೆಗಳು ಹಾಗಿರ್ತವೆ ಅಂತ, ಅವರಲ್ಲಿ ವಿನಯ ಇರ್ತದೆ ಅಂತ. ವಿದ್ಯೆ ಇರುವುದಕ್ಕೆ ಕುರುಹೇನು? ಒಬ್ಬನಿಗೆ ವಿದ್ಯೆ ಬಂತು ಅನ್ನೋದಕ್ಕೆ ಕುರುಹೇನು ಅಂದರೆ ಕಿರೀಟ ಕುರುಹಲ್ಲ ಅದಕ್ಕೆ. ವಿದ್ಯಾ ದದಾತಿ ವಿನಯಂ ಅಂತ. ವಿನಯ ಬರೆದಿದ್ದರೆ ಅವನಿಗೆ ವಿದ್ಯೆ ಬಂದಿಲ್ಲ ಅಂತಲೇ ಅರ್ಥ ಅದಕ್ಕೆ ಅಂತ. ವಿದ್ಯೆ ತಲೆಗೆ ಹತ್ತಿಲ್ಲ, ಆದರೆ ತಲೆಗೆ ಹತ್ತಿದೆ ಅಂತ. ವಿದ್ಯೆ ಕೆಲವು ಸಾರಿ ತಲೆಗೆ ಹತ್ತೋದುಂಟು, ಇನ್ನೊಂದು ಅರ್ಥದಲ್ಲಿ ತಲೆಗೆ ಹತ್ತೋದುಂಟು ಅಂತ. ಆ ಇನ್ನೊಂದು ಅರ್ಥದಲ್ಲಿ ತಲೆಗೆ ಹತ್ತಿಬಿಟ್ರೆ ಅವನು ಯಾವತ್ತೂ ಉದ್ಧಾರ ಆಗೋದಿಲ್ಲ, ಅವನು ಮದಾಂಧನಾಗಿ ಆಯುಸ್ಸನ್ನೇ ಹಾಳು ಮಾಡಿಕೊಳ್ತಾನೆ ಅಂತ. ಹಾಗಾಗಿ ಅವರ ವಿನಯ ಕೂಡ ನಮಗೆ ತುಂಬ ಸಂತೋಷ ಆಯಿತು. ಹೀಗೆ ತುಂಬ ಸಂತೋಷವಾಗಿದೆ, ನಾವು ಇಲ್ಲಿಗೆ ಬಂದಿದ್ದೇವೆ. ಇಷ್ಟಾಗಿಯೂ ನಮ್ಮ ವಿನಾಯಕನಿಗೆ ತೃಪ್ತಿ ಇಲ್ಲ, ರಾತ್ರಿ ಉಳಿದಿಲ್ಲ ಅಂತ. ಅದರ ಮೇಲೆ ಸೂರ್ಯೋದಯಕ್ಕೆ ನಾವು ಇಲ್ಲಿದ್ದೇವೆ, ರಾತ್ರಿ ಉಳಿದಿಲ್ಲ ಅಂತ. ಎಲ್ಲಿ ಅಂತ ರಾತ್ರಿ ಉಳಿಲಿಕ್ಕೆ ಮತ್ತೇನಿಲ್ಲ, ಅದೊಂದು ನೆಪ ಅಷ್ಟೇ. ಅದು ರಾತ್ರಿ ಉಳಿಲಿಕ್ಕೆ ಮತ್ತೆ ಬರಬೇಕು ಅನ್ನೋದಕ್ಕೆ ಪೀಠಕ್ಕೆ ಅಷ್ಟೇ. ಈ ಯಕ್ಷಗಾನ ಅಥವಾ ತಾಳೆ ಮೊದಲೇ ಅರ್ಥ ಹೇಳುವವರು ಅವರು ಎಲ್ಲಿಂದ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಸುತ್ತ ಹಾಕಿ ಬಂದು ಅವ್ರು ಎಲ್ಲಿ ಬರಬೇಕು ಅಲ್ಲೇ ಬಂದಿರ್ತಾರೆ ಅಂತ. ಹಾಗಾಗಿ ರಾತ್ರಿ ಉಳಿದಿಲ್ಲ ಅಂತ ಕೊರತೆ ಹೇಳೋ ಉದ್ದೇಶ ಏನಪ್ಪ ಅಂದರೆ, ರಾತ್ರಿ ಉಳಿಯಾಗ ಯಾವಾಗ ಬರ್ತೀರಿ ಇನ್ನೊಂದು ಸರ್ತಿ ಅನ್ನುವ ಪೀಠಿಕೆ, ಮುಂದಿನ ಬಾರಿ ಪೀಠಿಕೆ ಈಗಲೇ ಹಾಕಿ ಆಯಿತು ವಿನಾಯಕ ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಆಗಲಿ, ನಾವು ಬರ್ತೇವೆ ಖಂಡಿತವಾಗಿಯೂ. ಇನ್ನು ಮುಂದೆಯೂ ಕೂಡ ಅನೇಕ ಬಾರಿ ನಾವು ಇಲ್ಲಿಗೆ ಬರ್ತೇವೆ ಎಂಬುದನ್ನು ಕೂಡ ಈ ಸಮಯದಲ್ಲಿ ನಾವು ಭಾವಿಸಿ, ಶಶಿಭೂಷಣ್ ಹೆಗಡೆಯವರು ಅವರ ಪ್ರಯತ್ನವನ್ನು ನೆನಪು ಮಾಡಿಕೊಂಡ್ರು, ವಿನಾಯಕ್ ಹೆಗಡೆಯವರು ನೆನಪು ಮಾಡಿಕೊಂಡ್ರು. ಹೊರಟ್ಟಿ ಒಳಟ್ಟಿ ಇಲ್ಲಿ ಬರುವಂತೆ ಆಗೋದಕ್ಕೆ, ಇಲ್ಲಿ ಬರೋ ಹಾಗಾಗಲಿಕ್ಕೆ ಕಾರಣ ಶಶಿಭೂಷಣ್ ಹೆಗಡೆಯವರು ಅಂತ ಅವ್ರನ್ನು ಕೂಡ ನೆನಪು ಮಾಡಿಕೊಂಡ್ರು. ಅವರನ್ನು ಕೂಡ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ, ಶಶಿಭೂಷಣ್ ಹೆಗಡೆಯವರ ಅಜ್ಜಿ ಇತ್ತೀಚೆಗೆ ಅವರು ತೀರ್ಕೊಂಡ್ರು, ಲಕ್ಷ್ಮೀ ಹೆಗಡೆ. ಆ ಲಕ್ಷ್ಮೀ ಹೆಗಡೆಯವರು ನಮಗೆ ತುಂಬ ಹತ್ತಿರ ಇದ್ದವರು. ಲಕ್ಷ್ಮೀ ಹೆಗಡೆ ಅಂತ ಗೃಹಿಣಿ ತುಂಬ ಅಪರೂಪ ಅಂತ. ಆ ಮನೆ ದೊಡ್ಡ ಮನೆ ಆಗಬೇಕಾದ್ರೆ, ಮನೆ ಅಂದರೆ ಗೃಹಿಣಿಯ ಗೃಹ ಮುಚ್ಚತೆ, ಅಂಥ ಗೃಹಿಣಿ ಇದ್ದರೆ ಯಾವ ಮನೆಯಾದರೂ ಕೂಡ ದೊಡ್ಡ ಮನೆ ಆಗೋದಕ್ಕೆ ಸಾಧ್ಯ ಅಂತ. ಅವರ ಪುಣ್ಯ ತುಂಬ ದೊಡ್ಡದು ಎಂಬುದಾಗಿ ನಾವು ಭಾವಿಸ್ತೇವೆ. ದೊಡ್ಡ ಮನೆಯ ಉನ್ನತಿಯಲ್ಲಿ ಅವರ ಪುಣ್ಯದ ಪಾತ್ರ ತುಂಬ ದೊಡ್ಡದು ಎಂಬುದಾಗಿ ನಮ್ಮ ಭಾವನೆ. ನಾವು ಅವರನ್ನು ನೋಡಿದ ನೆನಪುಗಳು ನಮಗೆ ತುಂಬ ಹಸಿರು. ಹಾಗಾಗಿ ಮೊನ್ನೆ ಯಾವಾಗ ಆ ಸುದ್ದಿ ನಮಗೆ ಮುಟ್ಟಿತೋ, ಲಕ್ಷ್ಮಿ ತೀರ್ಕೊಂಡ್ಲು ಅನ್ನೋ ಸುದ್ದಿ ಮುಟ್ಟಿತೋ, ಒಂದು ಸಾರಿ ನಮಗೆ ಮನಸ್ಸು ಭಾರ ಆಯಿತು. ಹಾಗಾಗಿ ಇಲ್ಲಿಂದಲೇ ಆ ಅಗಲದ ಚೇತನಕ್ಕೆ ಶುಭಾಶೀರ್ವಾದಗಳನ್ನು ಮಾಡಬಯಸ್ತೇವೆ. ಅವಳ ಜೀವದ ಪುಣ್ಯಕ್ಕೆ ತಕ್ಕಂಥ ಒಂದು ಉತ್ತಮವಾದ ಗತಿ ಆಕೆಗೆ ಪ್ರಾಪ್ತಿಯಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ಸೇರಿರತಕ್ಕಂಥ ಎಲ್ಲರಿಗೂ ಒಳಿತಾಗಲಿ. ಧರ್ಮಕ್ಷೇತ್ರ ಶಶಿ ಮಗಳು, ತಂದೆಯಂತೆ ಮಗಳು ಅಂತ. ಹಾಗಾಗಿ ತಂದೆಗಿಂತ ಮಗಳು ಅಂತ, ನಾವು ತಂದೆಯಂತೆ ಮಗಳು ಅಂದರೆ ಹೊರಟ್ಟಿಯವರು ತಿದ್ದಿ ತಂದೆಗಿಂತ ಮಗಳು ಮುಂದಿದ್ದಾಳೆ, ಈಗಾಗಲೇ ರಾಷ್ಟ್ರಸ್ತರಕ್ಕೆ ಆಕೆ ತಲುಪಿದಾಳೆ ಅಂತ ಹೊರಟ್ಟಿಯವರು ನೆನಪು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಆ ದೊಡ್ಡ ಮನೆಯ ಕುಡಿಗೂ ಕೂಡ ಲಕ್ಷ್ಮೀ ಹೆಗಡೆ ಅಸ್ತಂಗತಾಗಿದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದರೆ, ಆ ಮನೆಯ ಹೊಸ ಕುಡಿ, ಹೊಸ ಲಕ್ಷ್ಮಿ ಬಗ್ಗೆ ಹೊರಟ್ಟಿಯವರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಆಶೀರ್ವಾದಗಳನ್ನು ಆ ಕುಡಿಗೂ ತಿಳಿಸಬಯಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ, ಕ್ಷೇತ್ರ ಮತ್ತಷ್ಟು ಬೆಳೀಲಿ, ಇಲ್ಲಿ ಮತ್ತಷ್ಟು ದೇವತೆಗಳ ದಿವ್ಯ ಸನ್ನಿಧಾನ ಇಲ್ಲಿ ಕೂಡಿ ಬಂದು ಎಲ್ಲರಿಗೂ ಈ ಕ್ಷೇತ್ರದಿಂದ ಒಳ್ಳೆಯದಾಗುವಂತಾಗಲಿ. ಎಲ್ಲರಿಗೂ ಇತೋಪ್ಯತಿಶಯವಾದ ಶ್ರೇಯಸ್ಸು ಪ್ರೇಯಸ್ಸುಗಳನ್ನು ಕಾಮೇಶ್ವರಿ ಮತ್ತು ನಾಟ್ಯವಿನಾಯಕರು ಅನುಗ್ರಹ ಮಾಡಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಶ್ರೀ ಬ್ರಹ್ಮಾನಂದ ಭಾರತೀ ಸ್ವಾಮಿ ಮಹಾರಾಜ್ ಕಿ.
अरहन्निष्कञ्जरतं विश्वरूपम् अरहन्निदं जलशैविष्टमुद्भवम् अवामोजीनो रुद्रत्यजस्ते त्वमग्ने रुद्र असुरो महोजिवस्तवो राजानवद्धरस्य रुद्रगम्भोतारकं सतोष्णो हस्ताभ्याम् अश्विनार्थैषज्येन तेजसे ब्रह्मवर्चसा याभिषिञ्चामि देवस्तत्तादपितुस्प्रसवे अश्विनार्बाहुभ्याम् जीवसे जाताञ्जनिष्यमाणाञ्च अमृते सत्ये प्रतिष्ठिताम् ॐ ध्रुवं ते राजा वरुणो ध्रुवं देवो बृहस्पतिः ध्रुवं च इन्द्रश्चाग्निश्च राष्ट्रं धारयतां ध्रुवं कामेश्वराय महासुप्रतिष्ठितमस्तु।